ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಡಿಕೆಶಿ ನಿವಾಸದಲ್ಲಿ ಸಿಬಿಐ ಶೋಧ ಮುಂದುವರೆದಿದೆ. ಡಿಕೆಶಿಗೆ ಸೇರಿದಂತ ಒಟ್ಟು 14 ಸ್ಥಳಗಳಲ್ಲಿ ಈ ಒಂದು ರೇಡ್ ಅನ್ನ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಡುವಂತಹ 14 ಸ್ಥಳಗಳಲ್ಲಿ ರೇಡ್ ಅನ್ನ ಮಾಡಲಾಗಿರುವಂತದ್ದು. ಒಟ್ಟು ಕರ್ನಾಟಕದಲ್ಲಿ 9 ಕಡೆ, ಹಾಗೆ ದೆಹಲಿಯಲ್ಲಿ 4 ಕಡೆ, ಮುಂಬೈನಲ್ಲಿ 1 ಕಡೆ ದಾಳಿಯನ್ನ ಮಾಡಲಾಗಿದೆ. ದೆಹಲಿ, ಮುಂಬೈ, ಬೆಂಗಳೂರು, ಹಾಸನದಲ್ಲಿ ದಾಳಿಯನ್ನ ಮಾಡಲಾಗಿರುವಂತದ್ದು. ಈ ಮೂಲಕ ಟೋಟಲ್ ಆಗಿ 14 ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಡುವಂತಹ ಜಾಗಗಳಲ್ಲಿ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. 60 ಅಧಿಕಾರಿಗಳ ತಂಡದಿಂದ ದಾಖಲೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈಗ 5 ಗಂಟೆಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇರುವಂತದ್ದು. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ಗೆ ಪ್ರಶ್ನೆಗಳ ಸುರಿಮಳೆಗೈಯಲಾಗ್ತಾ ಇದೆ. ಈ ಒಂದು ಸಿಬಿಐ ರೇಡ್ ನಲ್ಲಿ ಸಾಕಷ್ಟು ದಾಖಲೆಗಳನ್ನಂತೂ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. IT ಇಲಾಖೆಯ ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನ ತಗೊಂಡು ಅದಾದ್ಮೇಲೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಕೆಲವಾರು ದಾಖಲೆಗಳು ಸಿಕ್ಕಿರ್ಬೋದು ಅಥವಾ ಸಿಗ್ದಲೇನೂ ಕೂಡ ಇರಬಹುದು. ಆದ್ರೆ ಇವರಿಗೆ ಕೆಲವೊಂದು ಮಾಹಿತಿಗಳು ಸಿಕ್ಕಿರ್ತಾವಲ್ಲ, ಅದರ ಆಧಾರದ ಮೇಲೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇರ್ತಾರೆ. ದಾಳಿ ಬಗ್ಗೆ ಕೆಪಿಸಿಸಿ ಪರ ವಕೀಲರಾಗಿರುವಂತಹ ಪೊನ್ನಣ್ಣ ಮಾತನಾಡಿದ್ರು. ಏನ್ ಹೇಳಿದ್ರು ಕೇಳೋಣ. ಇದಕ್ಕೆ ಮೊದಲನೇದಾದ ಕ್ರಮ ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಅವ್ರಿಗೆ ಸಿಬಿಐನವ್ರಿಗೆ ತನಿಖೆ ಮಾಡ್ಲಿಕ್ಕೆ ಅನುಮತಿ ನೀಡಬೇಕು. ಆ ಅನುಮತಿಯನ್ನು ಕೊಟ್ಟಿರುವಂತಹ ಕ್ರಮವನ್ನು ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಸಲ್ಲಿಸಿ ಅದರಲ್ಲಿ ಒಂದು ತಡೆಯಾಜ್ಞೆ ಕೂಡ ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ಹೈಕೋರ್ಟ್ ಅಂತ ಹೇಳಿದ್ರೆ, ಯಾವುದೇ ಡು ನಾಟ್ ಪರ್ಸಿಪಿಟೇಟ್ ಅಂದ್ರೆ ಯಾವುದೇ ಒಂದು ಕ್ರಮವನ್ನು ಇದರ ಆಧಾರಿತವಾಗಿ ನಡೆಸಬೇಡಿ ಅಂತ ಹೇಳ್ತಾರೆ. ಆ ಆರ್ಡರ್ನ ಕೂಡ ಎಕ್ಸ್ಟೆನ್ಷನ್ ಕೂಡ ಆಗಿದೆ. ಈಗ ಅಂತ ಒಂದು ಸಂದರ್ಭದಲ್ಲಿ ಈ ದಾಳಿ ನಡೆಸೋದು ಇದು ರಾಜಕೀಯ ಪ್ರೇರಿತವಾದದಂತೆ ಇನ್ನೇನಾಗ್ಬೇಕು ಅಂತ ನನ್ನ ಪ್ರಶ್ನೆ. ಉಪಚುನಾವಣೆಗೂ ಇದಕ್ಕೆ ನೇರವಾದಂತಹ ಸಂಬಂಧ ಇದೆ. ಇದು ಕಾನೂನಾತ್ಮಕವಾದಂತಹ ಕ್ರಮ ಅಲ್ಲ. ಇದು ರಾಜಕೀಯ ಪ್ರೇರಿತವಾದಂತಹ ಕ್ರಮ. ರಾಜಕೀಯ ಒತ್ತಡಕ್ಕೆ ಮಣಿದು ಸಿಬಿಐನವರು ಈ ಕ್ರಮವನ್ನು ಜರುಗಿಸಿದ್ದಾರೆ. ಇದು ಖಂಡನೀಯ. ಇದು ಡಿಕೆಶಿ ಮನೆ ಕಚೇರಿಗಳ ಮೇಲೆ ರೇಡ್ ಅನ್ನ ಮಾಡಲಾಗಿರುವಂತದ್ದು ನಿಮಗೂ ಕೂಡ ಗೊತ್ತಿದೆ. ಇನ್ನ ಎಲ್ಲಾ ಕಡೆ ಒಟ್ಟು 50 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಎಲ್ಲಾ ಕಡೆ ಒಟ್ಟು ನಾವು ಹೇಳ್ತಾ ಇದ್ವಿ 14 ಕಡೆ ದಾಳಿಯನ್ನ ಮಾಡಲಾಗಿದೆ ಅಂತ. ಅಂದ್ರೆ ರಾಜ್ಯದಲ್ಲಿ 9 ಕಡೆ, ದೆಹಲಿಯಲ್ಲಿ 4 ಕಡೆ, ಮುಂಬೈನ ನಿವಾಸದಲ್ಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಅಂತ. ಟೋಟಲ್ ಆಗಿ 50 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಿಬಿಐ ದಾಳಿ ವೇಳೆ 50 ಲಕ್ಷ ನಗದನ್ನ ಜಪ್ತಿ ಮಾಡಲಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅದಿನ್ನಷ್ಟೇ ಕನ್ಫರ್ಮ್ ಆಗಬೇಕು ಎಷ್ಟೆಷ್ಟು ಸಿಕ್ಕಿದೆ, ಯಾವ್ಯಾವ ರೀತಿಯಾದಂಥ ದಾಖಲೆಗಳು ಸಿಕ್ಕಿರುವಂಥದ್ದು ಸಿಬಿಐ ಅಧಿಕಾರಿಗಳಿಗೆ ಅಂತ. ಒಟ್ಟು 14 ಕಡೆ ಅಂತೂ ದಾಳಿ ಆಗಿರುವಂಥದ್ದು, ಅದ್ರ ಬಗ್ಗೆ ಕನ್ಫರ್ಮೇಶನ್ ಅಂತೂ ಸಿಕ್ಕಿದೆ. ಸೊ ಇಲ್ಲಿ ಈ ದಾಳಿ ಮಾಡಿದಂಥ ಸಂದರ್ಭದಲ್ಲಿ 50 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. 50 ಲಕ್ಷ ಹಣ ಸೀಸ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಅದಕ್ಕೆ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಡಿಕೆ ಶಿವಕುಮಾರ್ ಅವರು 50 ಲಕ್ಷ ಹಣಕ್ಕೂ ಕೂಡ. ಸೊ ಅದನ್ನು ಯಾವ ರೀತಿಯಾಗಿ ಕೊಡ್ತಾರೆ, ಇನ್ನು ಏನೇನು ಸಿಕ್ಕಿದೆ, ಯಾವ್ಯಾವ ರೀತಿಯಾದಂತಹ ದಾಖಲೆಗಳನ್ನ ಸಿಬಿಐ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಇನ್ನು IT ಅಧಿಕಾರಿಗಳು, ED ಅಧಿಕಾರಿಗಳು ಕೂಡ ಸಾಕಷ್ಟು ಮಾಹಿತಿಯನ್ನ, ದಾಖಲೆಗಳನ್ನ ಸಿಬಿಐ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಅದರ ಆಧಾರದ ಮೇಲೂ ಕೂಡ ಈ ಒಂದು ದಾಳಿ ನಡೆದಿರುವಂತದ್ದು. ಈ ಎಲ್ಲ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಿಬಿಐ ಅಧಿಕಾರಿಗಳು, ಹಾಗೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಹಾಗೆ ಅವರ ಸಹೋದರ ಡಿಕೆ ಸುರೇಶ್ ಅವರಿಗೆ ಬೆಳ್ಳಂಬೆಳಗ್ಗೆನೆ ಶಾಕ್ ಎದುರಾಗಿರುವಂಥದ್ದು. ಇಡೀ ಇವರ ಕುಟುಂಬದವರಿಗೆ ಒಂದು ರೀತಿಯಾದಂತಹ ಆತಂಕ ಅಂತೂ ಮನೆ ಮಾಡಿದೆ. ಯಾಕೆಂದ್ರೆ IT, ED ಅಧಿಕಾರಿಗಳು ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು, ಜೈಲಿಗೂ ಕೂಡ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸೊ ಆ ಒಂದು ಆಘಾತ ಇನ್ನೂ ಕೂಡ ಇದೆ. ನಮಗೆ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಕಾಣಿಸೋದಿಲ್ಲ, ಆದ್ರೆ ಆ ಒಂದು ಆತಂಕ, ಆಘಾತ ಇನ್ನೂ ಕೂಡ ಇದ್ದಿದ್ದಂಥದ್ದಂತೂ ಸುಳ್ಳಲ್ಲ. ಬಟ್ ಈಗ ಸಿಬಿಐ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರ ಕುಟುಂಬದವರಿಗೆ ಆತಂಕ ಮನೆ ಮಾಡಿರುತ್ತೆ. ಟೋಟಲ್ ಆಗಿ 14 ಕಡೆ ದಾಳಿಯನ್ನ ಮಾಡಿ 50 ಲಕ್ಷ ರೂಪಾಯಿಯನ್ನ ಈಗ ಸದ್ಯಕ್ಕೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. 50 ಲಕ್ಷ ಹಣವನ್ನ, ನಗದನ್ನ ಸೀಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಿಬಿಐ ದಾಳಿಯ ಸಂದರ್ಭದಲ್ಲಿ ಇದು ಸಿಕ್ಕಿದೆಯಂತೆ, ಅದಕ್ಕೆ ಲೆಕ್ಕವನ್ನ ಕೂಡ ಕೊಡಬೇಕಾಗುತ್ತೆ ಡಿಕೆ ಶಿವಕುಮಾರ್ ಅವರು. ಇನ್ನ ಈಗ ಆಲ್ರೆಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು
ಟ್ವೀಟ್ ನ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಮಾತನಾಡಿದ್ದಾರೆ, ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ರಾಜಕೀಯ ಪ್ರೇರಿತ ದಾಳಿಯಾಗಿದೆ ಅಷ್ಟೇ. ಇದೆಲ್ಲದರಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೊರ ಬಂದೇ ಬರ್ತಾರೆ, ಅವರಿಗೆ ಆ ಎಲ್ಲ ಆತ್ಮವಿಶ್ವಾಸವೂ ಕೂಡ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಮಾತನಾಡ್ತಾ ಇದ್ರು. ನೀವು ಕೂಡ ನೋಡ್ತಾ ಇದ್ರಿ, ಅಲ್ಲಿ ಸಲೀಂ ಅಹಮದ್ ಅವರಾಗಿರ್ಬೋದು, ಚಂದ್ರಪ್ಪ ಅವರಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರೆಲ್ಲರೂ ಕೂಡ ಮಾತನಾಡ್ತಾ ಇದ್ರು. ನೋಡೋಣ ಯಾವ ರೀತಿಯಾದಂಥ ಒಂದು ಪರಿಶೀಲನೆ ಈಗ ನಡೀತಾ ಇದೆ, ಏನೇನೆಲ್ಲ ದಾಖಲೆಗಳು ವಶಕ್ಕೆ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ, ಅದೆಲ್ಲದಕ್ಕೂ ಯಾವ ರೀತಿಯಾದಂಥ ಪ್ರೂಫ್ಗಳನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಡ್ತಾರೆ, ಇದೆಲ್ಲವೂ ಕೂಡ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ತನಿಖೆಯ ಹಂತ ಹಂತವಾಗಿ ನಡೆಯುವಂತ ಸಂದರ್ಭದಲ್ಲಿ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ. ಗಮನಿಸ್ತಾ ಇದ್ದೀರಾ, ಇನ್ನ ಡಿ.ಕೆ. ಶಿವಕುಮಾರ್ ಅವರ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಮುಂದೆ ಬಂದಿದ್ದಾರೆ ಅವರ ಅಭಿಮಾನಿಗಳು, ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಧಿಕ್ಕಾರವನ್ನ ಕೂಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ವಿರುದ್ಧ ಅವರು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಇದು ರಾಜಕೀಯ ಪ್ರೇರಿತ ದಾಳಿ ಅಂತ ಅವರು ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು. ಸಹಜವಾಗಿ ಒಬ್ಬ ದೊಡ್ಡ ನಾಯಕ ಡಿ.ಕೆ. ಶಿವಕುಮಾರ್ ಅವರು, ಸೊ ಹೀಗಾಗಿ ಅಭಿಮಾನಿಗಳು ಕೂಡ ಸೇರ್ಕೊಂಡಿದ್ದಾರೆ, ಜಮಾಯಿಸಿದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಡಿ.ಕೆ. ಶಿವಕುಮಾರ್ ಅವರ ಟೋಟಲ್ ಆಗಿ 14 ಕಡೆ ಅವರಿಗೆ ಸಂಬಂಧಪಡುವಂತ ಜಾಗಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ 50 ಲಕ್ಷ ಹಣವನ್ನ ಕೂಡ ಸೀಸ್ ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತದೆ? ಮಂಜು, ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ. ಅವರ ಕಾಲಲ್ಲಿ ಡಿಸ್ಟರ್ಬೆನ್ಸ್ ಇರುವಂತದ್ದು ಗಮನಿಸ್ತಾ ಇದ್ದೀರಾ. ಇಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಮೇಲೆ ರೇಡ್ ಅನ್ನ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಪೊಲೀಸರು ಅಲ್ಲಿ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಿದ್ದಾರೆ. ಯಾಕೆಂದ್ರೆ ಎಕ್ಸ್ಪೆಕ್ಟೆಡ್ ಇದು, ಒಬ್ಬ ದೊಡ್ಡ ನಾಯಕರ ಮನೆ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಆ ಪಕ್ಷದ ಕಾರ್ಯಕರ್ತರಿರ್ಬೋದು ಅಥವಾ ಅವರ ಅಭಿಮಾನಿಗಳಿರ್ಬೋದು ಸೇರ್ಕೊಳ್ತಾರೆ, ಧಿಕ್ಕಾರವನ್ನ ಕೂಗ್ತಾರೆ, ಘೋಷಣೆಗಳನ್ನ ಕೂಗುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಅದರಲ್ಲೂ ಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅಂತ ದೊಡ್ಡ ನಾಯಕರ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರನ್ನ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗಿರುವಂತದ್ದು ನಿಮಗೆ ತೋರಿಸ್ತಾ ಇದ್ವಿ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಮಂಜು. ಎಸ್ ಮಂಜು, ಗೋ ಹೆಡ್. ಪೃಥ್ವಿ, ಇವತ್ತು ಮುಂಜಾನೆ ಸುಮಾರು 200ಕ್ಕೂ ಅಧಿಕ ಸಿಬಿಐನ ಅಧಿಕಾರಿಗಳು ಬೆಂಗಳೂರು, ಮುಂಬೈ ಮತ್ತು ದೆಹಲಿಯಲ್ಲಿ ಒಟ್ಟು 14 ಕಡೆಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಡಿ.ಕೆ. ಅವರ ಕುಟುಂಬಸ್ಥರು ಮತ್ತು ಡಿ.ಕೆ. ಅವರ ಆಪ್ತರಂತ ಅನ್ಸ್ಕೊಂಡಿರುವಂತಹ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಿದಂತ ಅಧಿಕಾರಿಗಳು ಸುಮಾರು 4 ಗಂಟೆಗಳಿಂದಲೂ ಕೂಡ ಮನೆಗಳನ್ನ ಪರಿಶೀಲನೆ ಮಾಡ್ತಿದ್ರೆ. ಅದರಲ್ಲೂ ಪ್ರಮುಖವಾಗಿ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮನೆಯನ್ನು ಸದಾಶಿವನಗರದಲ್ಲಿ ಅಲ್ಲಿ ಕೂಡ ಸುಮಾರು 10 ಅಧಿಕಾರಿಗಳ ತಂಡದಿಂದ ಪರಿಶೀಲನೆ ನಡೆಸಿರುವಂತದ್ದು. ಸದ್ಯಕ್ಕೀಗ ಪಿಟಿಐನ ಒಂದು ವರದಿಯ ಪ್ರಕಾರವಾಗಿ ಒಟ್ಟು ಡಿ.ಕೆ. ಶಿವಕುಮಾರ್ ಅವರ ಇಷ್ಟು ಒಂದು ಸರ್ಚ್ ನಲ್ಲಿ ಸುಮಾರು 50 ಲಕ್ಷ ಹಣ ಈಗಾಗಲೇ ಸಿಕ್ಕಿರುವಂತದ್ರ ಬಗ್ಗೆ ವರದಿ ಕೂಡ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಈ ಡಿ.ಕೆ. ಶಿವಕುಮಾರ್ ಮೇಲಿನ ಆರೋಪ ಏನಂದ್ರೆ ಈ ಹುದ್ದೆ ಇಂಧನ ಸಚಿವರಾಗಿದ್ದಂತಹ ಟೈಮ್ ನಲ್ಲಿ ಒಂದಷ್ಟು ಸೋಲಾರ್ ಪ್ಲಾಂಟ್ ಗಳಿತ್ತು, ಅದರ ಒಂದು ಟೆಂಡರ್ ನಲ್ಲಿ ಸಾಕಷ್ಟು ಅವ್ಯವಹಾರ ಕೂಡ ಆಗಿತ್ತು. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಇವರು ಸಂಪಾದನೆ ಮಾಡಿರುವಂತಹ ಒಂದು ಆರೋಪ ಕೂಡ ಅವರ ಮೇಲೆ ಇತ್ತು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಅಷ್ಟೇ ಸಿಬಿಐಗೆ ಒಂದು ಪ್ರಕರಣ ಹಸ್ತಾಂತರ ಮಾಡಿ ಒಂದು ತನಿಖೆ ನಡೆಸುವಂತೆ ಒಂದು ಆದೇಶವನ್ನು ಕೂಡ ಕೊಟ್ಟಿತ್ತು. ಆ ಒಂದು ಬೆನ್ನಲ್ಲೇ ಈಗ ಡಿ.ಕೆ. ಶಿವಕುಮಾರ್ ಕೂಡ ಅಷ್ಟೇ ಕಳೆದ ವಾರ ಅಷ್ಟೇ ಕೋರ್ಟ್ ನಲ್ಲಿ ಒಂದು ಅಫಿಡವಿಟ್ ಕೂಡ ಸಲ್ಲಿಕೆ ಮಾಡಿದ್ರು. ಅಂದ್ರೆ ಈ ಒಂದು ಆಕ್ಷೇಪನೆ ಸಲ್ಲಿಸಿ ಸಿಬಿಐ ತನಿಖೆಗೆ ಒಂದು ರದ್ದು ಮಾಡುವಂತೆ ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ರು. ಅದರ ಅರ್ಜಿ ವಿಚಾರಣೆ ಕೂಡ ಅಷ್ಟೇ ಹೈಕೋರ್ಟ್ ನಲ್ಲಿ ಇದ್ದು, ಇದರ ಬೆನ್ನಲ್ಲಿ ಈಗ ಸಿಬಿಐ ಅಧಿಕಾರಿಗಳು ಪ್ರಕರಣವನ್ನು ಮಂಜುನಾಥ್ ಮಾತನಾಡಿಸ್ತೀನಿ. ಈಗ ನಮ್ಮ ಜೊತೆ ಮಾಜಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಸಿಬಿಐ ರೇಡ್ ಮಾಡಿದೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸಗಳ ಮೇಲೆ. ಟೋಟಲ್ ಆಗಿ 14 ಕಡೆ ರೇಡ್ ಆಗಿರುವಂತದ್ದು, ಏನ್ ಹೇಳ್ತಾರೆ ಇದ್ರ ಬಗ್ಗೆ? ನೋಡಿ, ಎಷ್ಟು ಸಲ ಅಂತ ಸಿಬಿಐ, ಐಟಿ, ಇಡಿ ಅವ್ರ ಮನೆಗಳ ಮೇಲೆ ರೇಡ್ ಮಾಡ್ತಾರೆ ನಂಗೆ ಅರ್ಥ ಆಗೋದಿಲ್ಲ. ಇದು ರಾಜಕೀಯ ಪ್ರೇರಿತವಾದಂತ ಒಂದು ರೇಡು.
ಚುನಾವಣೆಗಳು ಬರ್ತಾ ಇದೆ, ಶಿರಾ ಮತ್ತು RR ನಗರ. ಈ ಸಂದರ್ಭದಲ್ಲಿ ಇದನ್ನ ಮಾಡಕ್ ಹೊರಟಿದ್ದಾರೆ. ಇದು ಬಿಜೆಪಿ ಅವ್ರದ್ದು ದ್ವೇಷದ ರಾಜಕಾರಣ ಇವತ್ತು ಇಡೀ ದೇಶ ವ್ಯಾಪ್ತಿ ಕಾಣ್ತಾ ಇದೆ. ಕರ್ನಾಟಕದ ನಾವು ನೋಡಿದ್ದೇವೆ, ಪದೇ ಪದೇ ಯಾವಾಗ ಚುನಾವಣೆಗಳು ಬರ್ತದೆ, ಉಪಚುನಾವಣೆಗಳು ಬರ್ತದೆ, ಪಾರ್ಲಿಮೆಂಟ್ ಎಲೆಕ್ಷನ್ ಬರೋ ಸಂದರ್ಭದಲ್ಲಿ, ಅಸೆಂಬ್ಲಿ ಎಲೆಕ್ಷನ್ ಬರೋ ಸಂದರ್ಭದಲ್ಲಿ ರೇಡ್ಗಳು ಶುರು ಮಾಡೋದು ಯಾರ ಮೇಲೆ? ಕಾಂಗ್ರೆಸ್ ಲೀಡರ್ಸ್ ಮೇಲೆ. ಇವತ್ತು BS5 ಯಡಿಯೂರಪ್ಪನವರು ಅವ್ರ ಮಗನ ಮೇಲೆ ಹಲವಾರು ಡಾಕ್ಯುಮೆಂಟ್ ಪಬ್ಲಿಕ್ ಡೊಮೇನ್ ರಿಲೀಸ್ ಆಗಿದೆ. CBI ಕಣ್ಮುಚ್ಕೊಂಡು ಯಾಕೆ ಕೂತ್ಕೊಂಡಿದೆ? ಬಿಜೆಪಿ ನಾಯಕರು ಭ್ರಷ್ಟಾಚಾರದ ಯಾಕೆ ಕ್ರಮ ತಗೊಳ್ಳೋದಿಲ್ಲ? ಯಾರ ಮೇಲೆ ರೇಡ್ ಮಾಡೋದಿಲ್ಲ? ಇದು ಸಂಪೂರ್ಣವಾಗಿ ವಿಂಡಿಕ್ಟಿವ್ ರಾಜಕಾರಣ ಮಾಡ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ಸಿನ ಒಂದು ಮನೋಸ್ಥೈರ್ಯವನ್ನ ದುರ್ಬಲ ಮಾಡ್ತಕ್ಕಂಥ ಪ್ರಯತ್ನ. ಆದ್ರೆ ಅದು ಸಾಧ್ಯ ಇಲ್ಲ. ನಾವು ಈ ಹೋರಾಟಕ್ಕೆ ಸಜ್ಜಾಗಿದ್ದೇವೆ. ಇದನ್ನ ಖಂಡಿಸ್ತೀನಿ ನಾನು. ಅತ್ಯಂತ ಒಂದು ಕೀಳಮಟ್ಟದ ರಾಜಕಾರಣ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ, ಮೋದಿ ಮತ್ತು ರಾಜ್ಯದಲ್ಲೂ ಕೂಡ ಅವರು ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಆರೋಪ ಈಗ ಈ ಸಂದರ್ಭ ಸರಿ ಇಲ್ಲ ಅಂತನಾ, ಅಥವಾ DK ಶಿವಕುಮಾರ್ ಅವರು ತಪ್ಪೇ ಮಾಡಿಲ್ಲ, ಈ ದಾಳಿನೇ ತಪ್ಪು ಅಂತ ಹೇಳ್ತಿದ್ದೀರಾ? ನೋಡಿ, ಅವ್ರ ಮೇಲೆ ರೇಡ್ಗಳು ಮಾಡಿ ಯಾವ ರೀತಿಯಾಗಿ ಸಿಗಾಗಿಸ್ಬೇಕು ಅಂತ ಹೇಳಿ ಈಗಾಗಲೇ ಕೋರ್ಟ್ಗಳು ನಡೀತಾ ಇದೆ. ಇದೆಲ್ಲ ಪೊಲಿಟಿಕಲಿ ಮೋಟಿವೇಟೆಡ್. ಯಡಿಯೂರಪ್ಪನವ್ರ ಮೇಲೆ ಎಷ್ಟು CBI ಕೇಸ್ಗಳಿದೆ, ಅದನ್ನ ಯಾವ ರೀತಿ CBI ಕೋರ್ಟ್ಗಳ ಮುಂದೆ ವಕಾಲತ್ ವಹಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಹೇಗಾದ್ರೂ ಮಾಡಿ ಬಚಾವ್ ಮಾಡೋದಕ್ಕೆ ಕೋರ್ಟ್ಗಳ ಸ್ಟೇ ಸಿಕ್ಕುವಂತ ರೀತಿಯಲ್ಲಿ ಅವ್ರು ಮಾಡ್ತಾವ್ರೆ. ಇಲ್ಲಿ ಡಾಕ್ಯುಮೆಂಟ್ಸ್ ನೇರವಾಗಿ ಬ್ಯಾಂಕ್ಗಳ ಅಕೌಂಟ್ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಟ್ರೇಲ್ ಇದ್ರು ಕೂಡ IT ED ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಏನು CBI ಅಂತ ಹೇಳಿದ್ರೆ ಕೇವಲ ಬಿಜೆಪಿ ವಿರೋಧಿಗಳ ಮೇಲೆ ಉಪಯೋಗ ಮಾಡ್ತಕ್ಕಂಥ ಅಸ್ತ್ರನಾ? ಯಾಕೆ ಈ ತರ? ನೋಡಿ, ನಾನು ಅರ್ಥ ಆಗೋದಿಲ್ಲ. ಅವ್ರ ಮನೆಗಳ ಮೇಲೆ ಮೂರ್ ದಿವಸ ರೇಡ್ ಮಾಡಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಸೀಸ್ ಮಾಡಿ ಹೋಗಿದ್ದಾರೆ. ಸುಮಾರು 36 ಗಂಟೆ ಕಾಲ ಹೊರಗೆ ಬರಕ್ ಬಿಟ್ಟಿರಲಿಲ್ಲ ಶಿವಕುಮಾರ್ ಅವರನ್ನ. ಈಗ ಮತ್ತೆ ನೀವು ಚುನಾವಣೆ ಬಂತು, ಈಗ ಇದನ್ನ ಶುರು ಮಾಡೋದು, ಭ್ರಷ್ಟಾಚಾರದ ಆರೋಪ ಅಂತ ಹಾಕೋದು, ಮತ್ತೆ ಒಂದು ನಿಷ್ಕ್ರಿಯ ಮಾಡ್ತಕ್ಕಂತ ಒಂದು ಪ್ರಯತ್ನ ಇದು. ನಿಜವಾಗ್ಲೂ ಕೂಡ ಹೇಸಿಗೆಯ ಕೀಳ ಮಟ್ಟದ ದ್ವೇಷದ ರಾಜಕಾರಣವನ್ನ ಇವತ್ತು ಮೋದಿ ಸರ್ಕಾರ ದೇಶದಲ್ಲಿ ಮಾಡ್ತಾ ಇದೆ. ದಿವಾಳಿ ಮಾಡಿದ್ದಾರೆ ದೇಶವನ್ನ, ಹಾಳು ಮಾಡಿದ್ದಾರೆ ದೇಶವನ್ನ, ಮತ್ತು ಇವತ್ತು ರಾಜಕೀಯ ವಿರೋಧಿಗಳನ್ನ ಮುಗಿಸುವಂತ ಎಲ್ಲಾ ಸಂಚುಗಳನ್ನು ಅವರು ರೂಪಿಸ್ತಾವ್ರೆ. 2 ಬೈ ಎಲೆಕ್ಷನ್ ಬೇರೆ ಇದೆ. ತುಂಬಾ ಅಗ್ರೆಸಿವ್ ಆಗಿ ಮುಂದೆ ಹೋಗ್ತಾ ಇದ್ದಂತವ್ರು DK ಶಿವಕುಮಾರ್ ಅವರು ಈ ಒಂದು ರೇಡ್ಗಳಿಂದ ಎಲ್ಲೋ ಒಂದ್ ಕಡೆ ಅವರ ಆತ್ಮವಿಶ್ವಾಸವನ್ನ ಕುಂದಿಸುವಂತ ಕೆಲಸ ಅಂತ ಹೇಳ್ತಿದ್ರಾ? ನೋಡಿ, ಖಂಡಿತವಾಗಿ ಇದು ಒಬ್ಬ ವ್ಯಕ್ತಿಗೆ ಹಿಂಸೆ ಕೊಡಬೇಕು, ಚಿತ್ರಹಿಂಸೆ ಕೊಡಬೇಕು. ಪಾರ್ಟಿ ಅವರು ನಮ್ಮ ಅಧ್ಯಕ್ಷರೀಗ ಅಧ್ಯಕ್ಷರ ಮೇಲೆ ಈ ತರ ಕ್ರಮ ತಗೊಂಡಾಗ ಎಲ್ಲರ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ ಅವ್ರ ಲೆಕ್ಕಾಚಾರ. ಆದ್ರೆ ನಾನು ಅವ್ರಿಗೆ ಬಿಜೆಪಿ ಅವರು ಕೂಡ ನಾವು ವಾರ್ನ್ ಮಾಡ್ತೀವಿ. ಇದರಿಂದ ನೀವು ನಿಮ್ಮ ಇಂತ ಒಂದು ದ್ವೇಷದ ಒಂದು ನಡವಳಿಕೆ ಖಂಡಿತವಾಗಿ ಜನನು ಕೂಡ ಒಪ್ಪೋದಿಲ್ಲ. ಮತ್ತು ನಾವು ಅದನ್ನ ನಮ್ಮ ಕಾರ್ಯಕರ್ತರು, ನಾಯಕರು ಬಹಳ ಧೈರ್ಯದಿಂದ ಎದುರಿಸ್ತೀವಿ ಮತ್ತು ಜನರ ಮುಂದೆ ಈ ವಿಚಾರ ಕೂಡ ಎಲ್ಲ ಮುಟ್ಟಿಸ್ತೀವಿ. ಸರ್, ರಾಜಕೀಯ ಪ್ರೇರಿತ ಅಂತ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ದೊಡ್ಡ ನಾಯಕರಿದ್ದಾರೆ, ಇನ್ಕ್ಲೂಡಿಂಗ್ ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯ ಅವರು, ಸಾಕಷ್ಟು ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ. ವೈ ಓನ್ಲಿ ಫಾರ್ DKಶಿ ಅಂತ ಅನ್ಸುತ್ತೆ ನಿಮ್ಗೆ? ನೋಡಿ, ಯಾರು ಅದು ನೀವು ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಇದು ಈ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಮೇಲೆ ಹಿಂದೆ ರಮೇಶ್ ಜಾರಕಿಹೊಳಿ ನಮ್ಮ ಪಾರ್ಟಿಲಿದ್ದಾಗ ರೇಡ್ ಆಗಿದ್ರು, ಅನೇಕ MTV ನಾಗರಾಜ್ ನಮ್ಮ ಪಾರ್ಟಿಲಿದ್ದಾಗ ರೇಡ್ ಆಗಿದ್ರು. ಈಗ ಬಿಜೆಪಿ ಸೇರ್ಕೊಂಡ್ರ ಅವ್ರನ್ನೆಲ್ಲರೂ ಎಲ್ಲ ಮರ್ತು ಬಿಟ್ರು. ಅದೇ ತರ ಅನೇಕ ಶಾಮನೂರ್ ಶಿವಶಂಕರಪ್ಪನವ್ರ ಮೇಲೆ, KJ ಜಾರ್ಜ್ ಮೇಲೆ, ಅನೇಕ ಯಾರ್ಯಾರು ಉದ್ಯಮಿಗಾರರಿದ್ದಾರೆ, ಬಿಸ್ನೆಸ್ ಮಾಡೋರು ಅಂತ ಇದ್ದಾರೆ, ಸ್ವಲ್ಪ ವ್ಯವಹಾರ ಹೆಚ್ಚು ಮಾಡ್ತಕ್ಕಂಥವ್ರ ಮೇಲೆ ನಿಯಂತ್ರಣ ಮಾಡ್ತಕ್ಕಂಥ, ಅವರನ್ನ ಕಂಟ್ರೋಲ್ ಮಾಡ್ತಕ್ಕಂಥ, ಅವ್ರನ್ನ ಒಂದು ಶಕ್ತಿ ಪ್ರಯತ್ನ ಮಾಡ್ತಕ್ಕಂಥದ್ದು ಇವೆಲ್ಲ. ಆದ್ರಿಂದ ಇದೆಲ್ಲ ಕೂಡ ಒಬ್ಬರೇ ಶಿವಕುಮಾರ್ ಒಬ್ಬರೇ ಇಲ್ಲ, ಎಷ್ಟು ಜನ ಕಾಂಗ್ರೆಸ್ ಲೀಡರ್ಸ್ ಎಲೆಕ್ಷನ್ ಗಳಲ್ಲಿ ರೇಡ್ ಮಾಡಿದ್ರು, ಎಷ್ಟು ಜನರ ಮೇಲೆ ಮಾಡಿದ್ರು. ಆ ಪಟ್ಟಿ ದೊಡ್ಡ ಪಟ್ಟಿ. ನಾವು IT ಡಿಪಾರ್ಟ್ಮೆಂಟ್ ಮುಂದೆನೆ ಪ್ರೊಟೆಸ್ಟ್ ಮಾಡುದು. ಕಾಂಗ್ರೆಸ್ ಅವರು, JDS ಅವರು, ನಾವೆಲ್ಲ ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ JDS ನ ಲೀಡರ್ಸ್ ಮೇಲೆ ರೇಡ್ ಮಾಡಿದ್ರು. ಅಂದ್ರೆ CBIಗೆ ಬಿಜೆಪಿ ಲೀಡರ್ ಒಬ್ರು ಕಣ್ಣಿಗೆ ಕಾಣಿಸಲ್ವಾ? ಮೊನ್ನೆ ಕೋಟಿ ರೂಪಾಯಿಗಳು ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಆಯ್ತಲ್ಲ, ಯಡಿಯೂರಪ್ಪ ಅವ್ರ ಮಗನ ಹೆಸರಿಗೆ, ಅವ್ರ ಮೊಮ್ಮಗನ ಹೆಸರಿಗೆ. IT EDಗೆ ಕಾಣಿಸ್ತಾ ಇಲ್ವಾ? ಅನೇಕ ಅವ್ರ ಟ್ರಾನ್ಸಾಕ್ಷನ್ಸ್ ನಡೆದಿದೆ. ಯಾವ್ದು ಕೂಡ ಅವರು ಪ್ರತ್ಯೇಕ ಪ್ರಯತ್ನ ಮಾಡಿದ್ರು. ಆಪರೇಷನ್ ಕಮಲ ಮಾಡಿದಾಗ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ಶಾಸಕರುಗಳನ್ನ ಖರೀದಿ ಮಾಡಿ ಚುನಾವಣೆ ಮಾಡಿದ್ರು. ಅದ್ರ ಬಗ್ಗೆ ಏನ್ ಕ್ರಮ ಇಲ್ವಾ IT ED CBIಗೆ? ನೀವೇನಾದ್ರೂ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಿದ್ದೀರಾ ಕಾಂಗ್ರೆಸ್ ಘಟಕದಿಂದ? ಇವರು ನಮ್ಮ ಮೇಲೆ ಇವಾಗ ಗೂಬೆ ಕೂರಿಸೋ ಪ್ರಯತ್ನ ಇದೆ. ಸರ್, ರಾಜ್ಯ ಕಾಂಗ್ರೆಸ್ ಘಟಕದಿಂದ ಏನಾದ್ರು ಪ್ರತಿಭಟನೆಗೆ ಮುಂದಾಗ್ತಿದ್ದೀರಾ? ಅದು ನನಗೆ ಗೊತ್ತಿಲ್ಲ. ನಾನು ಇನ್ನೂ ಆಸ್ಪತ್ರೆಯಲ್ಲಿ ಇದೀನಿ, ಇಲ್ಲಿ ಕೋವಿಡ್ ಆಸ್ಪತ್ರೆಯಲ್ಲಿ. ಆದ್ರೆ ಖಂಡಿತವಾಗಿಯೂ ನೋಡಿ, ನಾವು ಇದಕ್ಕೆ ಎದೆಗೊಂದುದಿಲ್ಲ, ಹೋರಾಟ ಮುನ್ನಡೆಸ್ತೀವಿ. ಈ
ಮೋದಿ ಬಂದ ಮೇಲೆ ಈ ದೇಶಕ್ಕೆ ಶಾಪ ಆಗಿದೆ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಭೌಗೋಳಿಕ ಎಲ್ಲಾ ರೀತಿಯಲ್ಲೂ ಕೂಡ ಜನ ಇವತ್ತು ತತ್ತರಿಸಿ ಸುಸ್ತಾಗಿ ಕೂತ್ಕೊಂಡಿದ್ದಾರೆ. ಇದೇ ಇವತ್ತು ಮಾಡ್ತಾ ಇರತಕ್ಕಂಥ ಇದೊಂದು ಇನ್ನೊಂದು ಭಾಗ ಅಷ್ಟೇ ಇದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ದಿನೇಶ್ ಗುಂಡೂರಾವ್ ಅವರು ಮಾಜಿ ಕೆಪಿಸಿಸಿ ಅಧ್ಯಕ್ಷರು, ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು ಇದು ರಾಜಕೀಯ ಪ್ರೇರಿತ ದಾಳಿ ಆಗಿದೆ. ಕಾಂಗ್ರೆಸ್ ಅನ್ನ ಅಂದ್ರೆ ಎಲ್ಲೋ ಒಂದ್ ಕಡೆ ಬೈ ಎಲೆಕ್ಷನ್ ಬಂದಿರುವಂತ ಸಂದರ್ಭದಲ್ಲಿ ಕುಗ್ಗಿಸುವಂತ ಪ್ರಯತ್ನಕ್ಕೆ ಮುಂದಾಗಿದೆ ಬಿಜೆಪಿ ಅಂತ ದಿನೇಶ್ ಗುಂಡೂರಾವ್ ಅವರು ಆರೋಪವನ್ನ ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನೇನು ಈಗ ಆಲ್ರೆಡಿ DK ಶಿವಕುಮಾರ್ ಅವರ ಮನೆ ಮೇಲೆ ಸತತವಾಗಿ 5 ಗಂಟೆಗಳಿಂದಲೂ ಕೂಡ ದಾಳಿ ಮುಂದುವರೆದಿದೆ. ಟೋಟಲ್ ಆಗಿ 14 ಕಡೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅವರ ನಿವಾಸದ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ, ಕೆಲವೇ ಕ್ಷಣದಲ್ಲಿ DK ಶಿವಕುಮಾರ್ ಅವರು CBI ವಶಕ್ಕೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು ಏನಾಗುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾನೆ ಹೋಗ್ತಾ ಇದೀವಿ. ಏನೇನು ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಕೆಪಿಸಿಸಿ ಅಧ್ಯಕ್ಷರಿಗೆ ಪದೇ ಪದೇ ಆತಂಕ, ಸಂಕಷ್ಟ ಎದುರಾಗ್ತಾನೆ ಇದೆ. IT ಆಯ್ತು, ED ಆಯ್ತು, ಈಗ ಮತ್ತೊಂದು ತನಿಖಾ ಸಂಸ್ಥೆ CBI ಕೂಡ ಈಗ ಆಲ್ರೆಡಿ ಶಾಕ್ ಅನ್ನ ಕೊಟ್ಟಿದೆ DK ಶಿವಕುಮಾರ್ ಅವರಿಗೆ. ರಾಜ್ಯ, ದೇಶ, ವಿದೇಶ ಸೇರಿದಂತೆ ಕ್ಷಣ ಕ್ಷಣದ ಮಾಹಿತಿ, ಹಾಗೆ ಈಗ DK ಶಿವಕುಮಾರ್ ಅವರ ಮನೆ ಮೇಲೂ ಕೂಡ ರೇಡ್ ಆಗಿದೆಯಲ್ಲ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾನೆ ಇದೀವಿ. ಜೊತೆಗೆ ಬೈ ಎಲೆಕ್ಷನ್ ಸುದ್ದಿ, ಕೊರೋನಾದ ಸುದ್ದಿಗಳು news18kannada.com ನಲ್ಲಿ ಲಭ್ಯವಿರುತ್ತೆ. ಸಂಪೂರ್ಣ ಮಾಹಿತಿಗಾಗಿ kannada.news18.comಗೆ ಲಾಗಿನ್ ಮಾಡಿ ಈ ಸುದ್ದಿಯನ್ನ ಪಡ್ಕೊಳ್ಬಹುದು. ನೀವು ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ DK ಶಿವಕುಮಾರ್ ಅವರ ನಿವಾಸಗಳ ಮೇಲೆ ಏನ್ ದಾಳಿ ಮಾಡಲಾಗಿದೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಅಪ್ಡೇಟ್ ಬರ್ತಾ ಇದೆ. ಕೆಲವೇ ಕ್ಷಣದಲ್ಲಿ DK ಶಿವಕುಮಾರ್ ಅವರನ್ನ CCB ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆಯಂತೆ. ವಿಚಾರಣೆ ಬಳಿಕ CBI ವಶಕ್ಕೆ DK ಶಿವಕುಮಾರ್ ಅವರನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಮನೆಯಿಂದ CBI ಕಚೇರಿಗೆ ಅವರನ್ನ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. DK ಮನೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗಿರುವಂತದ್ದು. CBI ಕಚೇರಿ ಬಳಿಯೂ ಕೂಡ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಯಾವುದೇ ಸಮಯದಲ್ಲಿಯೂ ಕೂಡ CBI ಕಚೇರಿಗೆ DK ಶಿವಕುಮಾರ್ ಅವರನ್ನ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. DK ಶಿವಕುಮಾರ್ ಅವರನ್ನ CBI ತನ್ನ ಕಸ್ಟಡಿಗೆ ಪಡೆದುಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಕಸ್ಟಡಿಗೆ ಪಡೆದುಕೊಂಡಿದ್ದೆ ಆದಲ್ಲಿ ನಿಜಕ್ಕೂ ದೊಡ್ಡ ಮಟ್ಟದ ಸಂಕಷ್ಟವನ್ನು ಎದುರಿಸುವಂತ ಸಾಧ್ಯತೆ ಇರುತ್ತೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ. DKಶಿ ಮನೆ ಮುಂಭಾಗದಿಂದಲೇ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜು, DK ಶಿವಕುಮಾರ್ ಅವರ ಮನೆಗಳ ಮೇಲೆ ದಾಳಿಯಾಗಿದೆ, ಸಾಕಷ್ಟು ಪರಿಶೀಲನೆ ನಡೀತಾ ಇದೆ. ಅವರನ್ನ CBI ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಇದ್ರ ಬಗ್ಗೆ? ಖಂಡಿತವಾಗಿಯೂ ಪೃಥ್ವಿ, ಬೆಳಿಗ್ಗೆ 6 ಗಂಟೆಯಿಂದ ಇದುವರೆಗೂ ಕೂಡ ಅಷ್ಟೇ DK ಶಿವಕುಮಾರ್ ಅವರ ನಿವಾಸದಲ್ಲಿ CBIನ ಅಧಿಕಾರಿಗಳು ಮನೆಯನ್ನು ಈಗಾಗಲೇ ಸರ್ಚ್ ಅನ್ನ ಮಾಡ್ತಿದ್ದಾರೆ. ಒಂದಷ್ಟು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಿರುವಂತದ್ದು ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು. ಮುಂಜಾನೆ 6 ಗಂಟೆಯ ವೇಳೆಗೆ CBIನ 5 ಅಧಿಕಾರಿಗಳ ತಂಡದಿಂದ ಸದಾಶಿವನಗರದಲ್ಲಿರುವಂತಹ DK ಶಿವಕುಮಾರ್ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿದರೆ ಸದ್ಯಕ್ಕೆ ಸುಮಾರು 5.5 ಗಂಟೆಗಳಿಂದಲೂ ಕೂಡ ಅಷ್ಟೇ ಮನೆಯನ್ನ ಜಾಲಾಡ್ತಿದ್ದಾರೆ. ಮನೆಯನ್ನ ಮೂಲೆ ಮೂಲೆಯಿಂದಲೂ ಕೂಡ ಅಷ್ಟೇ ಏನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಪರಿಶೀಲನಾ ಕಾರ್ಯವನ್ನು ಕೂಡ CBIನ ಅಧಿಕಾರಿಗಳಿಂದ ಮಾಡ್ತಿದ್ರೆ. ಒಂದು ವೇಳೆ CBIನ ಅಧಿಕಾರಿಗಳು ಸೂಕ್ತವಾದಂಥ ಎವಿಡೆನ್ಸ್, ಯಾಕಂದ್ರೆ ಈಗಾಗಲೇ ED ಮತ್ತು IT ಅಧಿಕಾರಿಗಳು ಕೂಡ ಅಷ್ಟೇ DK ಶಿವಕುಮಾರ್ ಅವರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಏನು ಇವರು ಇಂಧನ ಸಚಿವರಾಗಿದ್ದಂತಹ ವೇಳೆ ಒಂದಿಷ್ಟು ಸೋಲಾರ್ ಪ್ಲಾಂಟ್ಗಳಿಗೆ ಸಂಬಂಧಿಸಿದ ಟೆಂಡರ್ಗಳೇನಿತ್ತು, ಆ ಒಂದು ಟೆಂಡರ್ನಲ್ಲಿ ಅವ್ಯವಹಾರದ ಮೂಲಕವಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಪಾದನೆ ಮಾಡಿರೋದ್ರ ಬಗ್ಗೆ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ED ಮತ್ತು IT ಎರಡೂ ತನಿಖಾ ಸಂಸ್ಥೆಗಳು ಕೂಡ ಅಷ್ಟೇ CBIಗೆ ಕೊಟ್ಟಿತ್ತು. ಜೊತೆಗೆ ರಾಜ್ಯ ಸರ್ಕಾರ ಯಾವಾಗ CBIನಿಂದ ಒಂದು ತನಿಖೆಗೆ ಅನುಮತಿ ಕೊಡ್ತೋ ಆ ಒಂದು ಅನುಮತಿಯ ವೇಳೆಯಲ್ಲಿ ಕೂಡ ಅಷ್ಟೇ CBIನ ಅಧಿಕಾರಿಗಳಿಗೆ ದಾಳಿ ಮಾಡಿದ್ದು. ಒಂದು ವೇಳೆ ಸೂಕ್ಷ್ಮ ಸಾಕ್ಷ್ಯಾಧಾರಗಳಿದ್ದಂಥ ವೇಳೆಯಲ್ಲಿ CBIನ ಅಧಿಕಾರಿಗಳು DK ಶಿವಕುಮಾರ್ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ಯಾಕಂದ್ರೆ ಈಗಾಗಲೇ ನೀವು ನೋಡ್ತಾ ಇರಬಹುದು DK ಶಿವಕುಮಾರ್ ಅವರ ಮನೆಯ ಮುಂಭಾಗದಲ್ಲಿ ಕೂಡ ಅಷ್ಟೇ ಪೊಲೀಸರು ಎಲ್ಲಾ ರೀತಿಯಂತಹ ಭದ್ರತೆಯನ್ನು ಕೂಡ ಮಾಡ್ಕೊಂತಿದ್ದಾರೆ. ಎಲ್ಲೋ ಒಂದು ರೀತಿ DK ಶಿವಕುಮಾರ್ ಅವರನ್ನ CBIನ ಅಧಿಕಾರಿಗಳು ವಶಕ್ಕೆ ಪಡಿತಾರ ಅನ್ನುವಂತ ಒಂದು
ಒಂದು ಪ್ರಶ್ನೆಗಳು ಕೂಡ ಸಾಕಷ್ಟು ಚರ್ಚೆ ಮಾಡ್ತಿರುವಂತದ್ದು. ಯಾಕಂದ್ರೆ ಒಂದು ಕಡೆ ಸಿಬಿಐನ ಪ್ರಧಾನ ಕಚೇರಿ ಏನು ಬೆಂಗಳೂರಿನಲ್ಲಿದೆ, ಆ ಒಂದು ಸಿಬಿಐ ಕಚೇರಿಯ ಮುಂಭಾಗದಲ್ಲಿ ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಭದ್ರತೆಯನ್ನ ಮಾಡ್ಕೊಂತಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಮನೆಯ ಮುಂಭಾಗದಲ್ಲಿ ಕೂಡ ಅಷ್ಟೇ ಪೊಲೀಸರು ಎಲ್ಲ ರೀತಿಯಂತ ಒಂದು ಬ್ಯಾರಿಗೇಡ್ಗಳನ್ನು ಹಾಕಿ ಎಲ್ಲ ರೀತಿಯಂತ ಭದ್ರತೆಗಳನ್ನು ಕೂಡ ಮಾಡ್ಕೊಂತಿದ್ರೆ, ಒಂದು ವೇಳೆ ಯಾಕಂದ್ರೆ ಇಡಿ ಮತ್ತು ಐಟಿ ಕೊಟ್ಟಿರುವಂತಹ ಒಂದು ಸಾಕ್ಷ್ಯಾಧಾರಗಳೇನಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರನ್ವಯವಾಗಿ ಈಗಾಗಲೇ ಸಿಬಿಐನ ಅಧಿಕಾರಿಗಳು ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ಈಗ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಅಷ್ಟೇ ಮನೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ. ಒಂದು ವೇಳೆ ಸೂಕ್ತವಾದಂತಹ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರಗಳನ್ನ ಕೊಟ್ಟಂತಹ ವೇಳೆಯಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯುವಂತಹ ಸಾಧ್ಯತೆ ಇರುತ್ತೆ. ಒಂದು ವೇಳೆ ತನಿಖೆಗೆ ಸರಿಯಾಗಿ ಸಹಕಾರ ಕೊಡಲಿಲ್ಲ ಅಂದ ಪಕ್ಷದಲ್ಲಿ ಇವತ್ತೇ ಡಿ ಕೆ ಶಿವಕುಮಾರ್ ಅವರನ್ನ ಸಿಬಿಐನ ಅಧಿಕಾರಿಗಳು ವಶಕ್ಕೆ ಪಡೆದು ಇಲ್ಲಿಂದ ನೇರವಾಗಿ ಏನು ಸಿಬಿಐನ ಕಚೇರಿಗೆ ಕರೆದೊಯ್ದು ಅಲ್ಲಿಯೂ ಕೂಡ ಎನ್ಕ್ವೈರಿ ಮಾಡುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಇನ್ನೊಂದಷ್ಟು ಗಂಟೆಗಳ ಒಳಗಾಗಿ ಎಲ್ಲ ರೀತಿಯಂತ ಒಂದು ಬೆಳವಣಿಗೆ ಸೂಕ್ತವಾದ ಉತ್ತರ ಕೂಡ ಸಿಗಲಿದೆ. ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಬಿಐನ ಅಧಿಕಾರಿಗಳು ವಶಕ್ಕೆ ಪಡೆದೇನಾದ್ರೂ ಎನ್ಕ್ವೈರಿ ಮಾಡೋದಕ್ಕೆ ಕರೆದಂತ ವೇಳೆಯಲ್ಲಿ ಡಿ ಕೆ ಶಿವಕುಮಾರ್ ಒಂದು ರೀತಿ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿಬಿಐನ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ಎಫ್ಐಆರ್ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ಇಡಿ ಮತ್ತು ಐಟಿ ಅಧಿಕಾರಿಗಳು ತನಿಖೆ ಮಾಡಿದಂತ ವೇಳೆಯಲ್ಲಿ ಸಿಕ್ಕಂತ ಕೆಲವೊಂದು ಸಾಕ್ಷ್ಯಾಧಾರಗಳೇನಿತ್ತು ಆ ಒಂದು ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಕೊಂಡು ಇಡಿ ಸಿಬಿಐನ ಅಧಿಕಾರಿಗಳು ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದು, ಅದರನ್ವಯವಾಗಿ ಪ್ರತಿಯೊಂದು ಇರುವಂತಹ ಸಾಕ್ಷ್ಯಾಧಾರಗಳು ಕೂಡ ಅಷ್ಟೇ ಮುಖ್ಯವಾಗಿ ಶಿವಕುಮಾರ್ ಅವರು ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಒಂದು ವೇಳೆ ತನಿಖಾಧಿಕಾರಿಗಳಿಗೆ ಸೂಕ್ತವಂತ ಉತ್ತರ ಕೊಡಲಿಲ್ಲ, ಯಾವುದೇ ರೀತಿಯಂತ ಮಾಹಿತಿಯನ್ನ ಕೂಡ ಸಿಬಿಐ ಅಧಿಕಾರಿಗಳ ಮುಂದೆ ಕೊಡಲಿಲ್ಲ ಅನ್ನಂತ ವೇಳೆಯಲ್ಲಿ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಬಿಐನ ಅಧಿಕಾರಿಗಳು ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಪೃಥ್ವಿ ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಂಜು, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಎಸ್, ಗಮನಿಸ್ತಾ ಇದ್ದೀರಾ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ನಿವಾಸಗಳ ಮೇಲೂ ಕೂಡ ದಾಳಿಯನ್ನ ಮಾಡಿ ಗ್ಯಾಲರಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಂಕಷ್ಟವನ್ನ ತಂದೊಡ್ಡಿರುವಂತದ್ದು ಡಿ ಕೆ ಶಿವಕುಮಾರ್ ಅವರಿಗೆ. ಅಂದ್ರೆ ಇಡಿ ಮತ್ತೆ ಐಟಿ ಇಲಾಖೆ ಅಧಿಕಾರಿಗಳು ಈ ಮುಂಚೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಕಲೆ ಹಾಕಿದ್ರಲ್ಲ ಸಾಕಷ್ಟು ಮಾಹಿತಿಗಳು, ಅದನ್ನೆಲ್ಲವನ್ನು ಕೂಡ ಆಲ್ಮೋಸ್ಟ್ ಸಿಬಿಐಗೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಆ ದಾಖಲೆಗಳನ್ನ ಇಟ್ಕೊಂಡು ಮತ್ತಷ್ಟು ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಈ ಸಂದರ್ಭದಲ್ಲೇ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಕೆಲವೊಂದಕ್ಕೆ ಮಾಹಿತಿ ಸಿಗದಂತ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಚಿಂತಾಕ್ರಾಂತರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗೆ ಅವರ ಪತ್ನಿ ಉಷಾ. ಸಹಜವಾಗಿ ಅವರ ಕುಟುಂಬದವರು ಆತಂಕಕ್ಕೆ ಒಳಗಾಗಿರ್ತಾರೆ. ಸಿಬಿಐ ರೇಡ್ ಬಂಧನ ಭೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರುವಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿನೇ ಅವರ ಕುಟುಂಬದಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಈ ಹಿಂದೆನೆ ಅವರು ದೊಡ್ಡ ಮಟ್ಟದಲ್ಲಿ ಆತಂಕ ಸಂಕಷ್ಟವನ್ನ ಎದುರಿಸಿದ್ರು. ಸುಮಾರು 40ಕ್ಕೂ ಹೆಚ್ಚು ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿ ಇದ್ದಿದ್ದು ಅಂತ ಕಾಣಿಸುತ್ತೆ ಡಿ ಕೆ ಶಿವಕುಮಾರ್ ಅವರು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಈಗ ಮತ್ತೊಮ್ಮೆ ಆ ರೀತಿಯಾದಂತ ಸಂಕಷ್ಟ ಎದುರಾಗುವಂತ ಲಕ್ಷಣಗಳು ಕಾಣಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರ ಕುಟುಂಬದವರಲ್ಲಿ ಸಹಜವಾಗಿ ಈ ಒಂದು ಟೆನ್ಷನ್ ಇದೆ. ಡಿ ಕೆ ಶಿವಕುಮಾರ್ ಅವರ ಪತ್ನಿ ಮನೆಯ ಬಾಲ್ಕನಿಯಲ್ಲಿ ನಿಂತಿದ್ದಾರೆ. ಸಹಜವಾಗಿ ಆತಂಕದಲ್ಲಿ ಇರುವಂತದ್ದು ಅವರ ಪತ್ನಿ, ಅವರ ಕುಟುಂಬದಲ್ಲಿ ಅವರ ತಾಯಿ ಆಗಿರ್ಬೋದು. ಸಹಜವಾಗಿ ಇನ್ನ ಡಿ ಕೆ ಸುರೇಶ್ ಅವರಿಗೂ ಕೂಡ ಟೆನ್ಷನ್ ಇದೆ, ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಟೆನ್ಷನ್ ಇದೆ. ಏನಾಗುತ್ತೋ ಏನೋ ಎತ್ತ ಅಂತ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲೇ ಇದ್ದಾರೆ. ಎಸ್ ಮಂಜು, ಇಲ್ಲಿ ಇಡಿ ಮತ್ತೆ ಐಟಿ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತಹ ದಾಳಿಯ ಅಂದ್ರೆ ಆ ಒಂದು ರೇಡ್ ನ ಆಧಾರದ ಮೇಲೆ ಅವರು ಕೊಟ್ಟಿರುವಂತಹ ದಾಖಲೆಗಳ ಆಧಾರದ ಮೇಲೆನೆ ಮತ್ತಷ್ಟು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಅವರ ಕುಟುಂಬದಲ್ಲಿ ಯಾವ ರೀತಿಯಾಗಿದೆ ಆತಂಕ ಅಂತ ಸಹಜವಾಗಿ ಪದೇ ಪದೇ ಸಂಕಷ್ಟ ಎದುರಾಗ್ತಾ ಇದೆ. ಖಂಡಿತ ಪೃಥ್ವಿ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರನ್ನು ನೋಡಿದಂಥ ವೇಳೆಯಲ್ಲಿ ಎಲ್ಲ ಒಂದು ರೀತಿ ಟೆನ್ಷನ್ಗೆ ಒಳಗಾಗಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಅವರು ಸಿಕ್ಕಂತ ವೇಳೆಯಲ್ಲಿ ಫುಲ್ ಟೆನ್ಷನ್ ಆಗಿದ್ರು. ಏನ್ ಆಗುತ್ತೋ ಏನೋ ಅನ್ನುವಂಥ ಒಂದು ಟೆನ್ಷನ್ ಅಲ್ಲಿ ಅವರಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೆಯೂ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ಇದೇ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನ ಮತ್ತೆ ವಿಚಾರಣೆಗೆ ಕೂಡ ಅಷ್ಟೇ ದೆಹಲಿಗೆ ಕರ್ಸ್ಕೊಂಡಿದ್ರು. ದೆಹಲಿಗೆ ಕರ್ಸ್ಕೊಂಡಂತ ಇಡಿ ಅಧಿಕಾರಿಗಳು ಅವರನ್ನ ಅಲ್ಲೇ ಬಂಧನ ಮಾಡಿ ತಿಹಾರ್ ಜೈಲ್ಗೂ ಕೂಡ ಅಷ್ಟೇ ಕಳಿಸ್ಕೊಟ್ಟಿದ್ರು. ಅದಾದಂತಹ ಬಳಿಕ ಒಂದಷ್ಟು ರಿಲೀಫ್ ಸಿಕ್ಕಂತಿದೆ ಅನ್ನುವಂತಹ ಒಂದು ಟೈಮ್ ನಲ್ಲಿ ಈಗ ಮತ್ತೆ ಸಿಬಿಐನ ಅಧಿಕಾರಿಗಳು ಇದೇ ಡಿ ಕೆ ಶಿವಕುಮಾರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಸದ್ಯಕ್ಕೆ ಸುಮಾರು 5.5 ಗಂಟೆಗಳಿಂದಲೂ ಕೂಡ ಅಷ್ಟೇ ಮನೆಯನ್ನ ಸರ್ಚ್ ಮಾಡಿದಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾವಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಚಾರಣೆಗೆ ಸಿಬಿಐನ ಅಧಿಕಾರಿಗಳು ಒಳಪಡಿಸಿದ್ರು ಆ ಒಂದು ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಅವರ ಹೆಂಡತಿಯನ್ನು ಕೂಡ ಅಷ್ಟೇ ಅವರು ನೀವು ಇಲ್ಲಿಂದ ಸ್ವಲ್ಪ ಹೋಗಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಕೂಡ ಅಷ್ಟೇ ಬಾಲ್ಕನಿಗೆ ಬಂದು ಏನಾಗುತ್ತೋ ಏನೋ ಅನ್ನುವಂತ ಒಂದು ಟೆನ್ಷನ್ ಅಲ್ಲಿ ಕೂಡ ಇದ್ದಾರೆ ಅನ್ನೋದು ಕೂಡ ಕಾಣಿಸುತ್ತೆ. ಯಾಕಂದ್ರೆ ಈಗೇನಾದ್ರೂ ಸಿಬಿಐನ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ತನಿಖೆಗೆ ಸರಿಯಾದ
ರೀತಿಯಲ್ಲಿ ಸಹಕಾರವನ್ನ ಡಿ.ಕೆ. ಶಿವಕುಮಾರ್ ಕೊಡ್ಲಿಲ್ಲ ಅನ್ನಂತ ವೇಳೆ ಅವರನ್ನ ವಶಕ್ಕೆ ಪಡೆದೊಯ್ಯುವಂತಹ ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹಿಂದೆಯೂ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ಇದೇ ಒಂದು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಒಂದು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ರು. ವಿಚಾರಣೆ ನಡೆಸಿದಂತಹ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರನ್ನ ದೆಹಲಿಯಲ್ಲಿ ಬಂಧನ ಮಾಡಿದ್ರು. ಇದಾದಂತಹ ಬೆನ್ನಲ್ಲಿ ಈಗ ಸಿಬಿಐನ ಅಧಿಕಾರಿಗಳು ಕೂಡ ಅಷ್ಟೇ ಅದೇ ರೀತಿ ಮನೆ ಮೇಲೆ ದಾಳಿ ಮಾಡಿದರೆ, ಮನೆಯಲ್ಲಿ ಎನ್ಕ್ವೈರಿ ಕೂಡ ಮಾಡ್ತಿದ್ದಾರೆ. ಒಂದು ವೇಳೆ ಎನ್ಕ್ವೈರಿ ಆದಂತಹ ಬಳಿಕ ಡಿ.ಕೆ. ಶಿವಕುಮಾರ್ ಅನ್ನ ವಶಕ್ಕೆ ಪಡೆಯುವಂತದ್ದು ಬಿಡುವಂತದ್ದು ಆ ತನಿಖಾಧಿಕಾರಿಗಳಿಗೆ ಬಿಟ್ಟಿರುತ್ತೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅನ್ನ ಮತ್ತೆ ಏನಾದರೂ ಸಿಬಿಐನ ಅಧಿಕಾರಿಗಳು ಬಂಧನ ಮಾಡಿದ್ರೆ ಮುಂದೆ ಯಾವ ರೀತಿ ಕಾನೂನು ಅಡಿಯಲ್ಲಿ ನಾವು ಹೋರಾಟ ಮಾಡಬೇಕು ಅನ್ನೋ ಎಲ್ಲೋ ಒಂದು ಸಹಜವಾದಂತಹ ಟೆನ್ಷನ್ ಈಗ ಡಿ.ಕೆ. ಶಿವಕುಮಾರ್ ಅವರ ಪತ್ನಿ ಉಷಾ ಅವರ ಅಲ್ಲಿ ಮುಖದಲ್ಲಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೆಯೂ ಕೂಡ ಅಷ್ಟೇ ಇದೇ ರೀತಿಯಾದಂತ ವಾತಾವರಣ ಸೃಷ್ಟಿಯಾಗಿತ್ತು. ಡಿ.ಕೆ. ಶಿವಕುಮಾರ್ ಮನೆ ಮೇಲೆ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಇದೇ ರೀತಿಯಂತ ವಾತಾವರಣ ಕೂಡ ಅಷ್ಟೇ ಈ ಒಂದು ಜಾಗದಲ್ಲಿ ಸೃಷ್ಟಿಯಾಗಿತ್ತು. ಅದರ ಬೆನ್ನಲ್ಲಿ ಈಗ ಸಿಬಿಐನ ಅಧಿಕಾರಿಗಳು ರೈಡ್ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಬೆಳಿಗ್ಗೆ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಯಾರನ್ನೂ ಕೂಡ ಅಷ್ಟೇ ಮನೆಯಿಂದ ಹೊರಗಡೆ ಬಿಟ್ಟಿರಲಿಲ್ಲ. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರನ್ನ ರೈಡ್ ಆದಂತ ಬಳಿಕ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಉಷಾ ಅವರನ್ನ ಹೊರಗಡೆ ಹೋಗುವಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿ ಸಾಕಷ್ಟು ರೀತಿಯಾದಂತಹ ಒಂದು ಟೆನ್ಷನ್ ಈ ಒಂದು ಕುಟುಂಬಸ್ಥರಲ್ಲಿ ಈಗ ಮೂಡಿದೆ ಅಂತಾನೆ ಹೇಳ್ಬೋದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್, ಡಿ.ಕೆ. ಶಿವಕುಮಾರ್ ಅವರಿಗೆ ಸೇರಿದಂತ ಬೆಳವಣಿಗೆಗಳು ಏನೇ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇದ್ರ ಜೊತೆಗೆ ರಾಜ್ಯ, ದೇಶ, ವಿದೇಶ ಸೇರಿದಂತೆ ಕ್ಷಣದ ಮಾಹಿತಿ ಜೊತೆಗೆ ಬೈ ಎಲೆಕ್ಷನ್ ಸುದ್ದಿ, ಕೊರೋನಾದ ಸುದ್ದಿಗಳು news18kannada.com ನಲ್ಲಿ ಲಭ್ಯವಾಗುತ್ತೆ. ಸಂಪೂರ್ಣ ಮಾಹಿತಿಗಾಗಿ kannada.news18.comಗೆ ಲಾಗಿನ್ ಮಾಡಿ ಆ ಒಂದು ಸುದ್ದಿಗಳನ್ನ ನೀವು ಪಡ್ಕೊಳ್ಬಹುದು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸೊ ನಿಮಗೆ ಹೇಳ್ತಾ ಇದ್ವಿ, ಟೋಟಲ್ ಆಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸೇರಿದಂತಹ 14 ಜಾಗಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ ಅಂತ. ಅದರಲ್ಲಿ ಕನಕಪುರದ ದೊಡ್ಡ ಹಾಲಹಳ್ಳಿ ಕೂಡ ಒಂದು. ದೊಡ್ಡ ಹಾಲಹಳ್ಳಿಯ ಮನೆಯಲ್ಲಿ ಸಿಬಿಐ ಶೋಧವನ್ನ ಮಾಡ್ತಾ ಇದೆ. ಮನೆಯಲ್ಲಿದ್ದಂತ ಬೀರನ್ನ ಓಪನ್ ಮಾಡಲಾಗದಂತ ಹಿನ್ನೆಲೆಯಲ್ಲಿ ಸುತ್ತಿಗೆ ಹಾರೆಯಿಂದ ಹೊಡೆದು ಓಪನ್ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. 7 ಸಿಬಿಐ ಅಧಿಕಾರಿಗಳ ತಂಡದಿಂದ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಡಿಕೆಶಿ ಮನೆ ಮುಂದೆ ಅಭಿಮಾನಿಗಳ ಜಮಾವಣೆ ಕೂಡ ಇದೆ. ಮನೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹಾಕಲಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಒಬ್ರು ಯೆಲ್ಲೋ ಶರ್ಟ್ ಅಲ್ಲಿ ಬಂದ್ರಲ್ಲ, ಅವರು ಸುತ್ತಿಗೆ ತಗೊಂಡು ಹೋಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದಾರೆ. ಇದು ಕನಕಪುರದಲ್ಲಿ ಇರುವಂತ ದೊಡ್ಡ ಹಾಲಹಳ್ಳಿಯಲ್ಲಿ ಇರುವಂತ ಡಿ.ಕೆ. ಶಿವಕುಮಾರ್ ಅವರ ನಿವಾಸ. ಅಲ್ಲೊಂದು ಬೀರಿದೆ, ಅದು ಓಪನ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಹೀಗಾಗಿ ಸಿಬಿಐ ಅಧಿಕಾರಿಗಳು ಅಲ್ಲೊಬ್ಬರನ್ನ ಕರೆಸ್ತಾರೆ. ಸುತ್ತಿಗೆಯಿಂದ ಅದನ್ನ ಓಪನ್ ಮಾಡುವಂತ ನಿಟ್ಟಿನಲ್ಲಿ ಅವರನ್ನ ಕರೆಸಿರುವಂತದ್ದು. ಸೊ ಈಗ ಓಪನ್ ಮಾಡಲಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಮಹತ್ವದ ದಾಖಲೆಗಳು ಇದಾವೋ ಏನೋ ಅನ್ನೋದು ಗೊತ್ತಾಗಬೇಕಾಗಿದೆ. ಅಲ್ಲಿ ಯಾರು ಇರ್ಲಿಲ್ವಾ ಅನ್ನೋದು ಕೂಡ ಗೊತ್ತಾಗಬೇಕು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಅವರ ತಾಯಿ ಡಿ.ಕೆ. ಸುರೇಶ್ ಅವರ ನಿವಾಸದಲ್ಲಿ ಇದ್ರು ಅಂತ ಹೇಳ್ತಾ ಇದ್ರು. ಕೋಡಿಹಳ್ಳಿ ನಿವಾಸ ಮತ್ತೊಂದು, ಡಿ.ಕೆ. ಸುರೇಶ್ ಅವರ ನಿವಾಸ ಅದು ಅಲ್ಲಿದ್ದಾರೆ. ಗೌರಮ್ಮ ಅವರು ಡಿ.ಕೆ. ಶಿವಕುಮಾರ್ ಅವರ ತಾಯಿ ಅಲ್ಲಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಇಲ್ಲಿ ಯಾರು ಇರಲಿಲ್ಲ, ಕೆಲಸದವರನ್ನ ಬಿಟ್ಟು ಅಂತ ಹೇಳಲಾಗ್ತಾ ಇತ್ತು. ಸೊ ಹೀಗಾಗಿ ಅವರ ಬಳಿನೂ ಕೀ ಇತ್ತೋ ಇಲ್ವೋ. ಸೊ ಹೀಗಾಗಿನೇ ಸಿಬಿಐ ಅಧಿಕಾರಿಗಳು ಅವರಾಗೆ ಓಪನ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಈ ರೀತಿಯಾಗಿ ಬೀರುಗಳನ್ನು ಓಪನ್ ಮಾಡುವಂತ ಸಂದರ್ಭದಲ್ಲಿ ಸಹಜವಾಗಿ ಅವರು ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡುವಂತ ಸಾಧ್ಯತೆ ಇದೆ. ಸೊ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೊಳ್ತಾನೆ ಆ ಒಂದು ಬೀರನ್ನ ಓಪನ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅಲ್ಲಿ ಒಬ್ಬ ಸುತ್ತಿಗೆಯನ್ನ ತಗೊಂಡು ಹೋಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಾ. ಯಾವ ಕಾರಣ ಅಂದ್ರೆ ಅಲ್ಲಿ ಬೀರನ್ನ ಓಪನ್ ಮಾಡಲಿಕ್ಕೆ ಆಗಿಲ್ಲ. ಸೊ ಹೀಗಾಗಿ ಸಿಬಿಐ ಅಧಿಕಾರಿಗಳು ಅದನ್ನ ಓಪನ್ ಮಾಡಿಸುವಂತ ನಿಟ್ಟಿನಲ್ಲಿ ಸುತ್ತಿಗೆಯಿಂದ ಒಡೆದು ಅದನ್ನ ಓಪನ್ ಮಾಡ್ಲಿಕ್ಕೋಸ್ಕರ ಈಗ ಮುಂದಾಗಿದ್ದಾರೆ ಅನ್ನುವ ಮಾಹಿತಿ ಇದೆ. ಡಿ.ಕೆ. ಶಿವಕುಮಾರ್ ನಿವಾಸದ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ವೈಯಕ್ತಿಕವಾಗಿ ಡಿ.ಕೆ. ಶಿವಕುಮಾರ್ ಅವರು ನನಗೆ ಹಳೆಯ ಮಿತ್ರ ಅಂತ ಸಾಹುಕಾರ ಹೇಳಿರುವಂತದ್ದು. ಡಿಕೆಶಿ ಕಾನೂನು ಹೋರಾಟದಲ್ಲಿ ಜಯಶೀಲರಾಗಿ ಬರಲಿ ಅಂತ ರಮೇಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉದ್ಯೋಗದಲ್ಲಿ ಅವನು ಸರಿಯಾಗಿ ಇದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ. ಉಪಚುನಾವಣೆ ವೇಳೆ ರಾಜಕೀಯ ದಾಳಿ ಎಂಬ ಚರ್ಚೆ ಅಂತೂ ಈಗ ಬೇಡ. ಡಿಕೆಶಿ ಗೆದ್ದು ಬರುವಂತೆ ಹಾರೈಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಇನ್ನ MLA ರಾಜುಗೌಡ ಹಾಗೆ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಅಂದ್ರೆ ಅನರ್ಹ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಕೂಡ ಇದಕ್ಕೆ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ರಾಜಕೀಯ ಪ್ರೇರಿತ ಅನ್ನುವಂತ ಕಾಂಗ್ರೆಸ್ ಆರೋಪ ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ ಬಿಜೆಪಿಗರಾಗಿ ನೀವು? ಈಗ ನಾನು ವೈಯಕ್ತಿಕವಾಗಿ ಡಿ.ಕೆ. ಅವರು ನನ್ನ ಹಳೆ ಮಿತ್ರ. ಅವನು ಕಾನೂನು ಹೋರಾಟದಲ್ಲಿ JSL ಆಗಿ ಬರ್ಲದ್ದು ಹಾರೈಸ್ತೇನೆ. ಒಳ್ಳೇದಾಗ್ಲಿ. ಅವನು ಉದ್ಯೋಗದಲ್ಲಿ ಕರೆಕ್ಟ್ ಇದ್ರೆ ಯಾಕೆ ಹೆದರು ಕಾರಣ ಇಲ್ಲ. ಕರೆಕ್ಟ್ ಆಗಿ ಅದು ಉತ್ತರ ಏನಾಗಲ್ಲ. ಒಳ್ಳೆದಾಗಲಿ ಬಯಸ್ತೀನಿ. ಚುನಾವಣೆ ಸಂದರ್ಭದಲ್ಲಿ ರೀತಿ ಮಾಡ್ತಿದ್ದಾರೆ. ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ಅದು
ಅವ್ನು ಒಳ್ಳೇದಾಗೋದು ಬಯಸ್ತೀನಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತಾವು ಈಗ ಬಿಜೆಪಿಯವರು ಈಗ ಬಿಜೆಪಿ ಮೇಲೆ ಕಾಂಗ್ರೆಸ್ ಆರೋಪ ಮಾಡಿದೆ ಡಿ ಕೆ ಶಿವಕುಮಾರ್ ಮನೆ ಮೇಲೆ ರಾಜಕೀಯ ಪ್ರೇರಿತವಾಗಿ ದಾಳಿ ಆಗಿದೆ ಅನ್ನೋದು ಬಿಜೆಪಿಯವರು ಆಗಿ ನೀವೇನು ಹೇಳ್ತೀರಾ ಸರ್? ಸರ್ ನೋಡ್ರಿ, ಇದು ಯಾವುದು ರಾಜಕೀಯ ಪ್ರೇರಿತ ಇಲ್ಲ. ನಿಮಗೆ ಗೊತ್ತಿದೆ, ಯಾಕಂದ್ರೆ ಈಗಾಗಲೇ CBI ಇದ್ದವರು ಆಲ್ರೆಡಿ ಅವ್ರ ಮೇಲೆ ಕೇಸ್ಗಳು ಇದಾವ, ಎಲ್ಲ ಇದಾವ. ಅವರು ತಮ್ಮ ರುಟೀನ್ ಕೆಲಸ ಅವ್ರು ಮಾಡ್ತಾರೆ. ಮತ್ತು ಇವರಿಗೆ ಅನಿವಾರ್ಯ ವಿರೋಧ ಪಕ್ಷದವರು ಹೇಳಬೇಕಾ ಮಾತು ಹೇಳ್ತಾರೆ. ಇದರಲ್ಲಿ ಯಾವುದೋ ಸರ್, ಈಗ ಡಿ ಕೆ ಶಿವಕುಮಾರ್ ಮನೆ ID ರೈಡ್ ಆಗಿದೆ, ಅದು ರಾಜಕೀಯ ಪ್ರೇರಿತವಾಗಿದೆ ಅನ್ನೋ ಒಂದು ಆರೋಪವನ್ನ ಕಾಂಗ್ರೆಸ್ ಎಲ್ಲ ಕಡೆ ಮಾಡ್ತದೆ ಬಿಜೆಪಿ ಮೇಲೆ. ಅಂದ್ರೆ ಉಪಚುನಾವಣೆ ಎದುರಿಸಲಾಗದಂತ ಪಕ್ಷ ಈಗ ಈ ರೀತಿಯಾದಂತಹ ಷಡ್ಯಂತ್ರವನ್ನು ಮಾಡಿದೆ ಅನ್ನೋದು. ಈಗ ನೋಡ್ರಿ, ಕಾಂಗ್ರೆಸ್ ಅವರಿಗೆ ನಾವು ಉಪಚುನಾವಣೆ ಎದುರಿಸಂಗ ಅನ್ನೋದು ನಾವು ಅವ್ರಿಗೆ ಹೇಳೋ ಅವಶ್ಯಕತೆ ನಮ್ಗೆ ಯಾರಿಗೂ ಇಲ್ಲ. ಯಾಕೆಂತಂದ್ರೆ ಹೋದ್ ಸರಿ ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ಎಲ್ಲಾ ಸೀಟ್ಗಳನ್ನ ಗೆಲ್ಲಂತ ಕೆಲಸ ನಾವು ಮಾಡಿದ್ವಿ. 13 ಸೀಟು 15ರಲ್ಲಿ ಒಂದರಲ್ಲಿ ಅಷ್ಟೇ ಅದು ಬೈ ಚಾನ್ಸ್ ಆಗಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ನೆಲೆ ಇರಲಾರ್ದಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಇದು ಯಾವುದೇ ಒಂದು CBI ದಾಳಿ ಆಗಿರ್ಬೋದು, ಯಾವುದೋ ಒಂದು ರೇಡ್ ಆಗ್ಬೇಕಾದಂತ ದಯವಿಟ್ಟು ಯಾರು ಮಾತಾಡ್ತಾರೆ ಪ್ರಜ್ಞಾವಂತರು ಇರ್ತಾರೆ, ಅವ್ರು ಯಾರು ಅನಕ್ಷತರು ಇರಂಗಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಇದು ಒಮ್ಮೆ ರೇಡ್ ಆಗಂಗಿಲ್ಲ. ಸರ್ಚ್ ಆಗಿ ಬಹಳಷ್ಟು ದಿನದಿಂದ ಇದು ಆಗ್ತಾ ಇರ್ತಾರೆ. ಅದನ್ನ ಬಿಟ್ಟು ಇವ್ರು ಸುಮ್ಮನೆ ಯಾವುದೇ ಒಂದು ರೇಡ್ ಆದ ತಕ್ಷಣ ಯಾಕೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾಕಾಗಿಲ್ಲ? ಇವತ್ತು ಅವರು ಕ್ಲೀನ್ ಚಿಟ್ ಅವ್ರ ಬಗ್ಗೆ ಇದು ಆಗಲಿ. ಯಾರ್ಯಾರಿಗೆ ರೇಡ್ ಆಗ್ಬೇಕಾಗಿರ್ತದೆ ಅವ್ರಿಗೆ ಆಲ್ರೆಡಿ ಆಗಿದೆ. ಅದ್ರ ಬಿಟ್ಟು ಇವ್ರು ಸುಮ್ಮನೆ ಈ ತರ ಜನರನ್ನ ಯಾಮಾರ್ಸಕ್ ಸಾಧ್ಯ ಇಲ್ಲ. ಉಪಚುನಾವಣೆಯಲ್ಲಿ ನಾವು ಗೆಲ್ತೀವಿ, ಇದಕ್ಕೆ ಸಂಬಂಧನೇ ಇಲ್ಲ. DKಶಿ ಮನೆ ಮೇಲಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DKಶಿ ಮೇಲೆ ಹಿಂದೆ ಸಹ ದಾಳಿ ಆಗಿದೆ, ಇದು ಹೊಸದಲ್ಲ ಅಂತ ಈಶ್ವರಪ್ಪನವರು, ಸಚಿವರಾಗಿರುವಂತಹ ಈಶ್ವರಪ್ಪನವರು ಮಾತನಾಡಿದ್ದಾರೆ. ಹವಾಲಾ ಹಣ ಸಿಕ್ಕಿರುವ ಬಗ್ಗೆ ಹಿಂದಿನ ದಾಳಿಯಲ್ಲಿ ಪತ್ತೆ ಆಗಿತ್ತು. ಇವತ್ತಿನ CBI ದಾಳಿ ರಾಜಕೀಯ ಉದ್ದೇಶದಿಂದ ಕೂಡಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ರಾಜಕೀಯ ದುರುದ್ದೇಶದಿಂದ ಕೂಡಿರುವಂತ ರಾಜಕೀಯ ಪ್ರೇರಿತ ದಾಳಿಯಾಗಿದೆ ಅಂತ ಹೇಳ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ KS ಈಶ್ವರಪ್ಪನವರು ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಯಾವುದೇ ರಾಜಕೀಯದ ಉದ್ದೇಶ ಇಲ್ಲ ಈ ದಾಳಿ ಹಿಂದೆ. ಕಾಂಗ್ರೆಸ್ ನಾಯಕರ ಹೇಳಿಕೆ ಕಂಡು ಆಶ್ಚರ್ಯ ಆಯ್ತು ನನಗೆ ಅಂತ ಕೂಡ ಈಶ್ವರಪ್ಪನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಒಂದ್ ಕಡೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ. ರೇಡ್ ಬಗ್ಗೆ ಅವ್ರು ಏನ್ ಹೇಳಿದ್ರು ನೋಡ್ಕೋಬಹುದು. ಬೆಳಗ್ಗೆ ಆದಂತ ನಮ್ಮ ಅಧ್ಯಕ್ಷರ ಮನೆ ಮೇಲೆ CBI ದಾಳಿ ಆಗಿದೆ. ಇದೇನು ಪೂರ್ಣ ಹೊಸದೇನಲ್ಲ. ಸೊ ನಮಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಈ ತರ ಮಾಡ್ತಾರೆ. ಕೇಂದ್ರ ಸರ್ಕಾರ ತಮ್ಮ ಅಂಗಸಂಸ್ಥೆಗಳನ್ನು ದುರುಪಯೋಗ ಮಾಡ್ತಾ ಇದೆ. ಸಾಕಷ್ಟು ನಾವು ಆರೋಪ ಮಾಡಿದ್ದೀವಿ. ಮತ್ತೀಗೇನು ಉಪಚುನಾವಣೆ ಬರ್ತಾ ಇದೆ, ಆ ದೃಷ್ಟಿಕೋನ ಇಟ್ಕೊಂಡು ಇದನ್ನ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರ ಪಕ್ಷ ದೊಡ್ಡದ, ಒಂದೇ ವ್ಯಕ್ತಿಯಿಂದ ಪಕ್ಷ ಇರೋಲ್ಲ, ಇಡೀ ಪಕ್ಷನೇ ದೊಡ್ಡದಾಗಿದೆ. ಸೊ ಅವ್ರನ್ನ ಯಾರು ಹೆದರ್ಸ್ಲಿಕ್ಕೆ ಆಗೋಲ್ಲ. ಸೊ ಅಧ್ಯಕ್ಷಕ್ಕೆ ಅದೆಲ್ಲ ಸಾಮರ್ಥ್ಯ ಇದೆ, ಅವ್ರಿಗೆ ಇದನ್ನು ಫೇಸ್ ಮಾಡೋಂಥದ್ದು ಫೇಸ್ ಮಾಡ್ತಾರೆ. ಮತ್ತೆ ನಮ್ಮ ಯಥಾಸ್ಥಿತಿ ನಮ್ಮ ಪಕ್ಷ ಅಧ್ಯಕ್ಷ ನೇತೃತ್ವದಲ್ಲಿ ಮುಂದುವರಿತದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಮಾತನಾಡಿದ್ದು ನೋಡಿದ್ರಿ. ಮತ್ತೊಬ್ರು ಕಾರ್ಯಾಧ್ಯಕ್ಷರಾಗಿರುವಂತಹ ಸಲೀಂ ಅಹಮದ್ ಅವರು ಕೂಡ ಮಾತನಾಡಿದ್ರು ನ್ಯೂಸ್ 18 ಜೊತೆ. CBI ರೇಡ್ ಬಗ್ಗೆ ಅವರು ಕಿಡಿಕಾರಿದ್ದಾರೆ. ರಾಜಕೀಯ ಪ್ರೇರಿತ ಅಂತ ಅವರು ಹೇಳಿದ್ದಾರೆ. ಏನ್ ಹೇಳಿದ್ರು ನೋಡಿ. ಬೆಳ್ಳಂಬೆಳಿಗ್ಗೆ DK ಸಹೋದರರ ಮೇಲೆ CBI ದಾಳಿಯಾಗಿದೆ. ಈ ಬಗ್ಗೆ ಮಾತಾಡಲು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅವರು ನಮ್ಮ ಜೊತೆ ಇರತಕ್ಕಂಥ ಸರ್, ನಮಸ್ಕಾರ. ಈಗ CBI ರೈಡ್ ಆಗಿರ್ತಕ್ಕಂಥ ಏನ್ ಹೇಳ್ತೀರಾ ಸರ್? ಇದು ರಾಜಕೀಯ ಪ್ರೇರಿತ, ಇದನ್ನು ಷಡ್ಯಂತ್ರ ಅಂತ ಹೇಳೋದು ಬಯಸ್ತಾ ಇದ್ದೇನೆ. ಏನು ಈ ರಾಜ್ಯ ಭ್ರಷ್ಟ ಸರ್ಕಾರ ವಿರುದ್ಧ ನಾವು ಏನು ಆರೋಪ ಮಾಡಿದ್ವಿ, ಸುಮಾರು 2,000 ಕೋಟಿಯಷ್ಟು ಆರೋಪ ಈ ಸರ್ಕಾರ ಮೇಲೆ ನಾವು ಮಾಡಿದ್ವಿ. ಅದೇ ರೀತಿ ವಿಜೇಂದ್ರ ಹಗರಣ ಕೂಡ ಅದ್ರ ಮೇಲೆ ಎನ್ಕ್ವೈರಿ ಆಗಬೇಕು, ಸುಪ್ರೀಂ ಕೋರ್ಟ್ ಜಡ್ಜ್ನಿಂದ ಎನ್ಕ್ವೈರಿ ಆಗಬೇಕು, ಅದೇ ರೀತಿ ಇಲ್ಲಾದ್ರೆ ಚೀಫ್ ಜಸ್ಟಿಸ್ ಎನ್ಕ್ವೈರಿ ಆಗಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಂತ ಮಾತನ್ನು ನಾವು ಕೇಳಿದ್ವಿ. ಆಮೇಲೆ ಇದೇ ಎರಡನೇ ರೀತಿಯಲ್ಲಿ ಈ ಚುನಾವಣೆ ಬರ್ತಾ ಇದೆ, ಯಾವುದು ನಮ್ಮ ಆರ್ ನಗರ ಮತ್ತೆ ಸಿರಾಜ್ ಚುನಾವಣೆ, ಅಲ್ಲಿ ಸೋಲ್ತೀವಿ ಅಂತ ಅವ್ರಿಗೆ ಭಾವನೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಒಂದು ತಂತ್ರಗಾರಿಕೆ ಮಾಡಿದ್ದಾರೆ, ಹೆದರಿಸುವಂತ ತಂತ್ರಗಾರಿಕೆ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಯಾರಿಗೂ ಹೆದರೋದಿಲ್ಲ, ನಿರಂತರವಾಗಿ ನಾವು ಇದ್ರ ಹೋರಾಟ ಮಾಡ್ತೀವಿ ಅಂತ ಮಾತನ್ನು ಹೇಳ ಬಯಸ್ತೇವೆ. ನಿಮ್ಗೆ ಎಷ್ಟು ಗಂಟೆಗೆ CBI ದಾಳಿ ಆಗಿದೆ ಅಂತ ಗೊತ್ತಾಯ್ತು ಸರ್? ಸುಮಾರು 8-8:15 ಗಂಟೆಗೆ ಮಾಹಿತಿ ಸಿಕ್ತು ಇಂಥ ಕೆಲಸ ಮಾಡಿದಾರಂತ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಪ್ರೊಟೆಸ್ಟ್ ಕೂಡ ಇದೆ. ಪ್ರೊಟೆಸ್ಟ್ ಅಂದ್ರೆ ನಾವು ಏನು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಿರುದ್ಧ ಏನು UP ಘಟನೆ ಆಯಿತು, ರೈತರ ವಿರುದ್ಧ ಏನು
ಏನು ಬಿಲ್ ಪಾಸ್ ಮಾಡಿದ್ದಾರೆ ಆ ಹಿನ್ನೆಲೆ ಇವತ್ತು ಕೆಪಿಸಿಸಿ ಅಂತ ಅಂದ್ರೆ ಇವಾಗ ದಾಳಿ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡಿದ್ದಕ್ಕೆ ಇವಾಗ ದಾಳಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ನಂಗೆ ನೇರ ಆರೋಪ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಯಾವ ಸಿಬಿಐ ಎನ್ಕ್ವೈರಿ ಇವ್ರ ಮೇಲೆ ಆಗ್ಬೇಕು, ವಿಜೇಂದ್ರ ಮೇಲೆ ಆಗ್ಬೇಕಾಯ್ತು, ಎನ್ಕ್ವೈರಿ ಯಡಿಯೂರಪ್ಪನ ಮೇಲೆ ಆಗ್ಬೇಕಾಯ್ತು, ಅದನ್ನ ಬಿಟ್ಟು ಅದನ್ನ ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ಈ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಹಾಗೆ ರಾಜರಾಜೇಶ್ವರಿ ನಗರ ಮತ್ತೆ ಶಿರಾ ಉಪಚುನಾವಣೆ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ದಾಳಿ ಆಗಿರ್ತಕ್ಕಂಥ ಸರ್. ಹೌದು, ಇದನ್ನ ನೀವು ಈ ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ತಾರೆ. ಯಾವ ರೀತಿಯಲ್ಲಿ ನಾವು ನಮ್ಮ ಕಾರ್ಯಚಟುವಟಿಕೆ ನಡೀತಾ ಇತ್ತು ಶಿರಾ ಬಗ್ಗೆ ಮತ್ತೆ ಆರ್ ನಗರ ಬಗ್ಗೆ, ನಾವು ಗೆಲ್ತೀವಿ ಅಂತ ಅವ್ರಿಗೆ ಗೊತ್ತಾಯ್ತು, ಕಾಂಗ್ರೆಸ್ ಪಕ್ಷ ಗೆಲ್ತೀವಿ ಅಂತ. ಅದನ್ನ ಅಟೆನ್ಷನ್ ಡೈವರ್ಟ್ ಮಾಡಿಬಿಟ್ಟು ಕಾಂಗ್ರೆಸ್ ಪಾರ್ಟಿ ವೀಕ್ ಮಾಡ್ಲಿಕ್ಕೆ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ. ಇದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅವರ ಮಾತಾಗಿರ್ತಕ್ಕಂಥದ್ದು. ಏನಂತಂದ್ರೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ಮನೆ ಮೇಲೆ ಆಗಬೇಕಾದಂತಹ ಸಿಬಿಐ ದಾಳಿ ಇಂದು ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಮೇಲೆ ಆಗಿರ್ತಕ್ಕಂಥ ಇದು ರಾಜಕೀಯ ಪ್ರೇರಿತ ದಾಳಿ, ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ದಾಳಿ ಅಂತ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಸಂಜಯ್, ನ್ಯೂಸ್ 18 ಬೆಂಗಳೂರು. ಏನ್ ಹೇಳಕ್ಕಾಗುತ್ತೆ, ಬೈ ಎಲೆಕ್ಷನ್ ಸಂದರ್ಭ, ರಾಜಕೀಯ ದುರುದ್ದೇಶದಿಂದ ಕರ್ನಾಟಕ ಸರ್ಕಾರ ಯಾವತ್ತೋ ಕೊಟ್ಟಿತ್ತು ಪರ್ಮಿಷನ್, ಇಷ್ಟು ದಿನ ಬೇಕಾಯ್ತಾ? ಬೈ ಎಲೆಕ್ಷನ್ 1 ತಿಂಗಳಿದೆ. ಸೊ ನೀವೇ ವಿಚಾರ ಮಾಡಿ, ಕರ್ನಾಟಕ ರಾಜ್ಯದ ಜನತೆನೇ ವಿಚಾರ ಮಾಡಿ. ನಾನೆಲ್ಲರನ್ನೂ ವಿನಂತಿ ಮಾಡ್ಕೊಳ್ತೀನಿ, ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶ, ಬೈ ಎಲೆಕ್ಷನ್ ನಲ್ಲಿ ಬಹಳಷ್ಟು ಆಕ್ಟಿವ್ ಆಗಿ ನಾವೆಲ್ಲರೂ ಪಾಲ್ಗೊಳ್ತಾ ಇದೀವಿ. ಸೊ ಆ ಒಂದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಇಡಿ ಆಯ್ತು, ಇನ್ಕಮ್ ಟ್ಯಾಕ್ಸ್ ಆಯ್ತು, ಈಗ ಸಿಬಿಐ ಆಯ್ತು. ಸೊ ನಮ್ಮ ನಾಯಕರು ಸಮರ್ಥರಿದ್ದಾರೆ, ಕಾನೂನಿನ ಮೇಲೆ ನಮಗೆ ವಿಶ್ವಾಸ ಇದೆ. ಕಾನೂನಿಗೆ ತಲೆ ಬಾಗ್ಲೇಬೇಕು. ಯಾವುದೇ ಒಬ್ಬ ಸಾಮಾನ್ಯ ಜನರಾಗಿರ್ಬೋದು ಅಥವಾ ದೊಡ್ಡ ಜನಪ್ರತಿನಿಧಿ ಆಗಿರ್ಬೋದು, ಕಾನೂನಿಗೆ ತಲೆ ಬಾಗಿಸ್ಬೇಕು. ಅದಕ್ಕೆ ನಮ್ಮ ನಾಯಕರು ಸಮರ್ಥರಾಗಿದ್ದಾರೆ. ಇಲೆಕ್ಷನ್ ಸಂದರ್ಭದಲ್ಲಿ ಲಾಸ್ಟ್ ಟೈಮು ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಡಿ.ಕೆ. ಶಿವಕುಮಾರ್ ಮೇಲೆ ರೇಡ್ ಆಗಿತ್ತು. ಈಗ ಬಾಯ್ ಎಲೆಕ್ಷನ್ ಇದೆ, 1 ತಿಂಗಳು ಹೊತ್ತಿನಲ್ಲಿ ಬಾಯ್ ಎಲೆಕ್ಷನ್ ಇದೆ. ಬಹಳಷ್ಟು ತಯಾರಿ ಮಾಡಿಕೊಂಡು ನಮ್ಮ ರಾಜ್ಯದ ಎಲ್ಲ ನಾಯಕರು ಒಗ್ಗೂಡಿ ಕೆಲಸ ಮಾಡ್ತಾ ಇದ್ರು. ಸ್ವಲ್ಪ ನಮ್ಗೆ ಅಡಚಣೆ ಮಾಡುವಂತ ನಿಟ್ಟಿನಲ್ಲಿ ಮಾಡಿದ್ದಾರೆ, ನೋಡೋಣ ಮುಂದೆ. ನಾವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇತಿಹಾಸ ಉಳ್ಳಂತ ಪಕ್ಷ, ಯಾವತ್ತೂ ಎದೆಗುಂದುವುದಿಲ್ಲ. ಎಷ್ಟೇ ಕಷ್ಟ ಬಂದ್ರು ಈ ದೇಶದ, ಈ ರಾಜ್ಯದ ಬಡವರಿಗೋಸ್ಕರ, ದುರ್ಬಲರಿಗೋಸ್ಕರ, ಮಹಿಳೆಯರಿಗೋಸ್ಕರ ಹೋರಾಟವನ್ನು ನಾವು ಮಾಡೇ ಮಾಡ್ತೇವೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಬಹುದು, ಡಿ.ಕೆ. ಶಿವಕುಮಾರ್ ಅವರವರು, ಡಿ.ಕೆ. ಸುರೇಶ್ ಅವರಾಗಬಹುದು, ಎದೆಗುಂದುವ ಅಗತ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ನಾವು ನಿಮ್ಮ ಜೊತೆಲಿ ಇದ್ದೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ. ಈ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ದೇಶದ ಆರ್ಥಿಕ ಅಪರಾಧಗಳ ಬಗ್ಗೆ ಒಂದು ಇಲಾಖೆ ಇದೆ. ಆ ಇಲಾಖೆ ಕಾಲಾನುಕಾಲಕ್ಕೆ ಅದು ಎಲ್ಲ ನಡೆಸ್ತಾ ಇರ್ತದೆ. ಅದೆಲ್ಲನೂ ಮೀರಿ ಬರುವಂಥ ಶಕ್ತಿ ಡಿ.ಕೆ. ಶಿವಕುಮಾರ್ಗಿದೆ. ಬಿಕಾಸ್ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರು. ಹ್ಯಾಸ್ ಗಾಟ್ ದಟ್ ಕೆಪಾಸಿಟಿ. ರಾಜಕೀಯ ಪ್ರೇರಿತ ಇಲ್ಲ, ಬೇಡ, ಯಾಕೆ ನಡೀತಿರ್ತವೆ ದಿನ, ಇದೇನ ನಡೀತಿರ್ತಾರೆ. ಇನ್ನ ಡಿ.ಕೆ. ಶಿವಕುಮಾರ್ ಅವರ ನಿವಾಸಗಳ ಮೇಲೆ ದಾಳಿ ಆಗಿರುವಂತದನ್ನ ಗಮನಿಸ್ತಾ ಇದ್ದೀರಾ. ಈ ಹಿಂದೆ ಏನಾಗಿತ್ತು ಅನ್ನೋದನ್ನ ಒಮ್ಮೆ ಮೆಲ್ಕನ ಹಾಕೋದಾದ್ರೆ, ಸೆಪ್ಟೆಂಬರ್ 25ನೇ ತಾರೀಕು 2019ರಲ್ಲಿ ಸಿಬಿಐ ತನಿಖೆಗೆ ಸರ್ಕಾರ ಒಪ್ಪಿಗೆಯನ್ನ ಕೊಡುತ್ತೆ. ಸೆಪ್ಟೆಂಬರ್ 25ನೇ ತಾರೀಕು 2019ರಲ್ಲಿ, ಅಂದ್ರೆ ಕಳೆದ ವರ್ಷ, ಸಿಬಿಐ ತನಿಖೆ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಡಿ.ಕೆ. ಶಿವಕುಮಾರ್ ಅವರು. ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಡಿ.ಕೆ. ಶಿವಕುಮಾರ್ ಅವರ ಆಪ್ತರಾಗಿರುವಂತ ಶಿವಣ್ಣ. ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಶಶಿಕುಮಾರ್ ಶಿವಣ್ಣ. ಜುಲೈ 22, 2020ರಂದು ಅರ್ಜಿ ವಜಾ ಆಗುತ್ತೆ. ಈ ಒಂದು ಆಕ್ಷೇಪಣೆಯನ್ನ ಸಲ್ಲಿಸಿ ಹಾಕಿದ್ರಲ್ಲ, ಆ ಒಂದು ಅರ್ಜಿಯನ್ನ ವಜಾ ಮಾಡ್ತಾರೆ. ಹೈಕೋರ್ಟ್ನಿಂದ ಆದೇಶ ಹೊರ ಬರುತ್ತೆ. ಅದನ್ನ ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ. ಐಟಿ ದಾಳಿ ವೇಳೆ ಸಿಕ್ಕಿತ್ತು ಕೋಟ್ಯಾಂತರ ರೂಪಾಯಿ ಹಣ. ತನಿಖೆಯನ್ನ ಸಿಬಿಐಗೆ ವಹಿಸಿತ್ತು ರಾಜ್ಯ ಸರ್ಕಾರ. ಈಗ ಸಿಬಿಐ ಅಧಿಕಾರಿಗಳಿಂದ ಡಿಕೆಶಿ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಈ ದಾಳಿಯ ಹಿನ್ನೆಲೆಯನ್ನ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು. ತನಿಖೆಯನ್ನ ಸಿಬಿಐ ಯಾವ ರೀತಿಯಾಗಿ ಕೈಗೆತ್ಕೊಳ್ತು, ಯಾವ ರೀತಿಯಾಗಿ ದಾಳಿ ಆಗಲಿಕ್ಕೆ ಕಾರಣಗಳು ಆದ್ವು ಅನ್ನೋದನ್ನ ನಾವು ಹೇಳ್ತಾ ಇರುವಂಥದ್ದು. ಹೈಕೋರ್ಟ್ ಪರ್ಮಿಷನ್ ಕೊಡುತ್ತೆ. ಅದಾದ್ಮೇಲೆ ಅದಕ್ಕೆ ಆಕ್ಷೇಪಣೆಯನ್ನ ಕೂಡ ಸಲ್ಲಿಸಿರ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಆ ಒಂದು ಅರ್ಜಿಯನ್ನ ಕೂಡ ವಜಾ ಮಾಡುತ್ತೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಲ್ಲಿಸಿದಂತ ಅರ್ಜಿಯನ್ನ ಕೂಡ ವಜಾ ಮಾಡುತ್ತೆ ಹೈಕೋರ್ಟ್. ಅದಾದ್ಮೇಲೆ ಈ ಒಂದು ದಾಳಿ ನಡೆದಿರುವಂಥದ್ದು. ಟೋಟಲ್ ಆಗಿ
14 ಕಡೆ ದಾಳಿ ಆಗಿದೆ. 14 ಕಡೆ ದಾಳಿ ಆಗಿರುವಂತ ಸಂದರ್ಭದಲ್ಲಿ ಸುಮಾರು 50 ಲಕ್ಷ ಹಣವನ್ನ ಕೂಡ ಸೀಸ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇತ್ತು. ಅದ್ರ ಬಗ್ಗೆನೂ ಕೂಡ ಇನ್ನಷ್ಟೇ ಕನ್ಫರ್ಮೇಶನ್ ಸಿಗಬೇಕಾಗಿದೆ. ಟೋಟಲ್ ಆಗಿ 60 ಅಧಿಕಾರಿಗಳ ತಂಡದಿಂದ ಇವತ್ತು ಬೆಳ್ಳಂಬೆಳಗ್ಗೆ ಏಕಕಾಲದಲ್ಲಿ ಎಲ್ಲಾ ಕಡೆನೂ ಕೂಡ ದಾಳಿಯನ್ನ ಮಾಡಲಾಗಿರುವಂತದ್ದು. ಐಟಿ ದಾಳಿಯ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿದಂತ ಹಿನ್ನೆಲೆಯಲ್ಲಿ ಆ ಒಂದು ತನಿಖೆಯನ್ನ ಸಿಬಿಐಗೆ ವಹಿಸಿತ್ತು ರಾಜ್ಯ ಸರ್ಕಾರ. ಸೊ ಆ ಒಂದು ಹಿನ್ನೆಲೆಯಲ್ಲೇ ಸಿಬಿಐ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಂಥದ್ದು. ಈಗ ಸಿಬಿಐ ಶಾಕ್ ಅನ್ನ ನೀಡಿದೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಬೆಳಗ್ಗೆ ಅಲ್ಲ, ಮಧ್ಯರಾತ್ರಿನೇ ರೇಡ್ ಅನ್ನ ಮಾಡಲಾಗಿದೆ. ಡಿಕೆಶಿ ಮನೆ ಮೇಲೆ ನಡುರಾತ್ರಿ ದಾಳಿಯನ್ನ ಮಾಡಲಾಗಿರುವಂತದ್ದು. ರಾತ್ರೋರಾತ್ರಿ ದಾಳಿಯನ್ನ ಮಾಡಿದ್ದಾರೆ ಸಿಬಿಐ ಅಧಿಕಾರಿಗಳು. ರಾತ್ರೋರಾತ್ರಿನೇ ಈ ಒಂದು ದಾಳಿ ಆಗಿರುವಂತದ್ದು. ಫಸ್ಟ್ ಸಿಕ್ಕಿದಂತ ಮಾಹಿತಿ ಬೆಳಗ್ಗೆ 6 ಗಂಟೆಗೆ ಅಂತ, ಆದ್ರೆ ಅಲ್ಲ, ಬೆಳಗ್ಗೆ 6 ಗಂಟೆಗೆ ಆಗಿರುವಂತ ದಾಳಿ ಅಲ್ಲ ಇದು. ಮಧ್ಯರಾತ್ರಿ ನಡುರಾತ್ರಿ ನಡೆದಿರುವಂತ ಒಂದು ದಾಳಿ ಇದು. ಎಲ್ಲ ಪಕ್ಕ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರೆಲ್ಲರೂ ಕೂಡ ಮನೆಯಲ್ಲಿರುವಂತ ಸಂದರ್ಭದಲ್ಲೇ ದಾಳಿಯನ್ನ ಮಾಡಲಾಗಿದೆ. ಅವರ ಇರುವಿಕೆಯ ಕನ್ಫರ್ಮೇಶನ್ ಅನ್ನ ಕೂಡ ತಗೊಂಡು ಈ ಒಂದು ರೇಡ್ ಅನ್ನ ಮಾಡಲಾಗಿರುವಂತದ್ದು. ಯಾರಿಗೂ ಅನುಮಾನ ಬರಬಾರದು, ಎಲ್ಲೂ ಕೂಡ ಈ ಒಂದು ಸುದ್ದಿ ಲೀಕ್ ಆಗಬಾರದು ಅನ್ನುವ ದೃಷ್ಟಿಕೋನದಲ್ಲೂ ಕೂಡ ಸಿಬಿಐ ಅಧಿಕಾರಿಗಳು ನಡುರಾತ್ರಿನೇ ರೇಡ್ ಅನ್ನ ಮಾಡಿದ್ದಾರೆ. ಬೆಳಗ್ಗೆ ಅಲ್ಲ, ಇದು ಮಧ್ಯರಾತ್ರಿನೇ ರೇಡ್ ಆಗಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಮೇಲೆ ಮಧ್ಯರಾತ್ರಿನೇ ರೇಡ್ ಆಗಿದೆ. ನಾವು ಇತ್ತೀಚೆಗೆ ಗಮನಿಸಿದಂತ ಪ್ರಕರಣಗಳಲ್ಲಿ ಆಲ್ಮೋಸ್ಟ್ ರೇಡ್ ಆಗಿರುವಂತ ಪ್ರಕರಣಗಳು, ದಾಳಿ ಆಗಿರುವಂತ ಪ್ರಕರಣಗಳೆಲ್ಲವೂ ಕೂಡ ಒಂದು 5 ಗಂಟೆ ಅಥವಾ 6 ಗಂಟೆಗೆ ಆಗಿರುವಂತದ್ದನ್ನ ಗಮನಿಸ್ತಾ ಇದ್ವಿ. ಇವನ್ ಬಿಫೋರ್ ದಟ್, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಮನೆ ಮೇಲೆ ಈ ಹಿಂದೆ ಐಟಿ ಇಡಿ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ 5 ಗಂಟೆ ಅಥವಾ 6 ಗಂಟೆ ಬೆಳಗಿನ ಜಾವ ಈ ರೀತಿಯಾಗಿ ದಾಳಿ ಮಾಡಿದ್ರು. ಬಟ್ ಈ ಪ್ರಕರಣ ಗಮನಿಸ್ತಾ ಇದ್ದೀರಲ್ಲ, ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಬೆಳಗ್ಗೆ ಅಲ್ಲ, ಮಧ್ಯರಾತ್ರಿನೇ ದಾಳಿ ಮಾಡಿದ್ದಾರೆ. ಡಿಕೆಶಿ ಮನೆ ಮೇಲೆ ಸಿಬಿಐ ದಾಳಿ ಆಗಿದ್ದಾದ್ರೂ ಯಾಕೆ? ಐಟಿ ಇಡಿ ಬಳಿಕ ಸಿಬಿಐ ಎಂಟ್ರಿ ಕೊಟ್ಟಿದ್ದಾದ್ರೂ ಯಾಕೆ? ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸಿಬಿಐ ಎಂಟ್ರಿಗೆ ಕಾರಣ ಆ ಒಂದು ಪ್ರಾಜೆಕ್ಟ್. ಯಾವ ಪ್ರಾಜೆಕ್ಟ್ ಅದು? ಈ ಪ್ರಾಜೆಕ್ಟ್ ಡಿಕೆಶಿಗೆ ಕಂಟಕ ಆಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ. ಆ ಒಂದು ಪ್ರಾಜೆಕ್ಟ್ ಇಂದನೇ ಕಂಟಕ ಎದುರಾಗಿರುವಂತೆ ಕಾಣಿಸ್ತಾ ಇದೆ ಡಿಕೆಶಿಗೆ. ಆ ಪ್ರಾಜೆಕ್ಟ್ ಇಂದ ಯಾವ ರೀತಿಯಾಗಿ ಕಂಟಕ ಎದುರಾಗಿತ್ತು ಅನ್ನೋದನ್ನ ಕೂಡ ಹೇಳ್ತೀನಿ. ಡಿಕೆಶಿ ಪವರ್ ಪ್ರಾಜೆಕ್ಟ್ ನ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿ ನಿಮ್ಮ ಮುಂದೆ. ಎಸ್, ಯಾವ ಪ್ರಾಜೆಕ್ಟ್ ಅದು ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ರು. ಯಾವಾಗ? ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ರು ಡಿ.ಕೆ. ಶಿವಕುಮಾರ್ ಅವರು. ಡಿಕೆಗೆ ಕಂಟಕ ಆಗಿದ್ದು ಪಾವಗಡದ ಪವರ್ ಪ್ರಾಜೆಕ್ಟ್ ಅಂತೆ. ಡಿಕೆಶಿ ಇಂಧನ ಸಚಿವರಾಗಿದ್ದಾಗ ಕೈಗೊಂಡಂತಹ ಯೋಜನೆ ಇದಾಗಿದೆ. ದೇಶದ ಅತಿ ದೊಡ್ಡ ಸೋಲಾರ್ ಪವರ್ ಪ್ರಾಜೆಕ್ಟ್ ಇದು. ದೇಶದ ಅತಿ ದೊಡ್ಡ ಸೋಲಾರ್ ಪವರ್ ಪ್ರಾಜೆಕ್ಟ್, 2000 ಎಕರೆ ವಿಸ್ತಾರದ ಬೃಹತ್ ಪವರ್ ಪ್ರಾಜೆಕ್ಟ್ ಇದಾಗಿತ್ತು. ಪ್ರಾಜೆಕ್ಟ್ ನಲ್ಲಿ ಮಂತ್ರಿಗೆ ಪರ್ಸೆಂಟೇಜ್ ಇರುತ್ತಂತೆ. ಒಂದು ಪ್ರಾಜೆಕ್ಟ್ಗೆ ಕನಿಷ್ಠ 7ರಿಂದ 10% ಅಮೌಂಟ್ ಕಟ್ ಆಗುತ್ತೆ. ಅದು ಅವರ ಒಂದು ಕಮಿಷನ್ ಅನ್ನುವಂಥ ಆಧಾರದಲ್ಲಿ. ಇದು ಕೇಳಿ ಬರುವಂತ ಮಾತುಗಳು. ಯಾರೇ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆರೋಪಗಳು ಕೇಳಿ ಬರ್ತಾ ಇರ್ತವೆ. ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಂಥ ಸಂದರ್ಭದಲ್ಲಿ ಡಿಕೆಶಿ ಸಚಿವರಾಗಿದ್ದಾಗ ಇದು 12%ಗೆ ಏರಿಕೆ ಆಗಿತ್ತಂತೆ. ಗುತ್ತಿಗೆದಾರರಿಂದ ಕಿಕ್ ಬ್ಯಾಕ್ ಹಣ ಪಡೆದಂತ ಆರೋಪ ಇದೆ. ಈಗ ಡಿಕೆಶಿ ಮನೆ ಮೇಲೆ ದಾಳಿಗೆ ಇದೇ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸೌಮ್ಯ, ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಆ ಒಂದು ಪವರ್ ಪ್ರಾಜೆಕ್ಟ್ ಇಂದನೇ ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ಬಂದಿತ್ತು. ಆ ಒಂದು ಕಾರಣನೇ ಇವತ್ತು ಅವರಿಗೆ ಸಿಬಿಐ ರೇಡ್ ಆಗ್ಲಿಕ್ಕೆ ಕಾರಣ, ಪ್ರಮುಖ ಕಾರಣ ಆಗಿರುವಂತದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ.
ಹೌದು ಪೃಥ್ವಿ, ಡಿ.ಕೆ. ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಚಾಲನೆ ಸಿಕ್ಕಿದ್ವು. ಸೊ ಅಂಥ ಅನೇಕ ಪ್ರಾಜೆಕ್ಟ್ಗಳಲ್ಲಿ ಪಾವಗಡದ ಪ್ರಾಜೆಕ್ಟ್ ಕೂಡ ಒಂದು. ಎಲ್ಲ ಪ್ರಾಜೆಕ್ಟ್ಗಳ ಒಟ್ಟು ಒಂದು ಆವರೇಜ್ ಲೆಕ್ಕ ತಗೊಂಡಾಗ ಕಿಕ್ ಬ್ಯಾಕ್ ಅಮೌಂಟ್ ತುಂಬಾ ದೊಡ್ಡದಿದೆ. ಆ ಒಂದು ಹಿನ್ನೆಲೆಯಲ್ಲೇ ಈ CBI ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದರಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇರುವಂತದ್ದು ಪಾವಗಡದ ಸೋಲಾರ್ ಪವರ್ ಪ್ರಾಜೆಕ್ಟ್. ಈ ಒಂದು ಪ್ರಾಜೆಕ್ಟ್ ಇಡೀ ದೇಶದ ಅತ್ಯಂತ ದೊಡ್ಡ ಪ್ರಾಜೆಕ್ಟ್ ಆಗಿದೆ. 2,000 ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವಂತಹ ಒಂದು ಪ್ರಾಜೆಕ್ಟ್ ಇದು. ಸೊ ಈ ಪ್ರಾಜೆಕ್ಟ್ ನಲ್ಲಿ ಇದ್ದಂತಹ ಕಿಕ್ ಬ್ಯಾಕ್ ಅಮೌಂಟ್ ಅಂದ್ರೆ ಕಾಂಟ್ರಾಕ್ಟ್ ಏನಿರುತ್ತೆ, ಪ್ರಾಜೆಕ್ಟ್ ನ ಕಾಂಟ್ರಾಕ್ಟ್ ಇರುತ್ತಲ್ಲ, ಆ ಕಾಂಟ್ರಾಕ್ಟ್ ನ ಕಿಕ್ ಬ್ಯಾಕ್ ಅಮೌಂಟ್ ತುಂಬಾ ದೊಡ್ಡದು ಅಂತ ಹೇಳಲಾಗ್ತಾ ಇದೆ. ಮೊದಲು 7 to 10% ಇತ್ತು. DKC ಅವರ ಅಧಿಕಾರಕ್ಕೆ ಬಂದಾಗ ಅದು 12% ಆಯಿತು. ಅದ್ರ ಜೊತೆನಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಬಿಡ್ಡಿಂಗ್ ಮೊದಲನೇ ಬಾರಿಗೆ ಆನ್ಲೈನ್ ಅಲ್ಲಿ ಆಯ್ತು. ಸೊ ಆನ್ಲೈನ್ ಅಲ್ಲಿ ಬಿಡ್ಡಿಂಗ್ ಆಗಿದ್ದು DKC ಅವರಿಗೆ ಒಂದ್ ಸ್ವಲ್ಪವೂ ಆ ಟೈಮ್ನಲ್ಲಿ ಇಷ್ಟ ಇರ್ಲಿಲ್ವಂತೆ ಅನ್ನುವಂತ ಒಂದು ಮಾಹಿತಿಗಳನ್ನ ಮೂಲಗಳು ಕೊಡ್ತಾ ಇವೆ. ಸೊ ಆನ್ಲೈನ್ ಅಲ್ಲಿ ಶುರುವಾದಂತಹ ಬಿಡ್ಡಿಂಗ್ ಕೇವಲ 10 ನಿಮಿಷದಲ್ಲಿ ಮುಗ್ದೇ ಹೋಗ್ಬಿಟ್ಟಿತ್ತು. ಸೊ 10 ಮಿನಿಟ್ಸ್ ಅಲ್ಲಿ ಮುಗ್ದಂತಹ ಬಿಡ್ಡಿಂಗ್ಗೆ ನಂತರ 12% ಕಿಕ್ ಬ್ಯಾಕ್ ಇದ್ದಂತ ಸಂದರ್ಭದಲ್ಲಿ ಇದೇ ರೀತಿ ಅನೇಕ ಪ್ರಾಜೆಕ್ಟ್ಗಳಲ್ಲೂ ದೊಡ್ಡ ಮಟ್ಟಿಗಿನ ಕಿಕ್ ಬ್ಯಾಕ್ ಇದ್ದಿದ್ರಿಂದ ಆ ಎಲ್ಲಾ ಹಣದ ದುರುಪಯೋಗವೇ ಈ ಒಂದು ಆದಾಯಗಳಿಗೆ ಮೂಲ ಎನ್ನುವಂತ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಮತ್ತು ಆಧಾರಗಳು ಐಟಿ ಡಿಪಾರ್ಟ್ಮೆಂಟ್ ಅವರು CBIಗೆ ಹಸ್ತಾಂತರ ಮಾಡಿರೋದ್ರಿಂದನೇ ಈ ಒಂದು ರೇಡ್ ನಡೆದಿದೆ ಅನ್ನುವಂಥದ್ದನ್ನ ಮೂಲಗಳು ತಿಳಿಸ್ತಾ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸೌಮ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.